ಸರ್ ನಮ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್. ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹೋಗುವಾಗೆಲ್ಲ ತುಂಬಾ ಚೆನ್ನಾಗಿ ಹೋಗಿದ್ ನೆನಪಿದೆ ನನಗೆ. 4ನೇ ಕ್ಲಾಸ್ 5ನೇ ಕ್ಲಾಸ್ ವರ್ಗು ನಾನ್ ಬಂದು ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ದು. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಈಗ ನಿಮ್ಗೆ ಎಷ್ಟು ವರ್ಷ? ಈಗ ನಿಮ್ಗೆ ಎಷ್ಟು ವರ್ಷ ಏನವ್ವ? 23 ವರ್ಷ ಸರ್. 23 ವರ್ಷ. ಹೇಳು. ತುಂಬಾ ಚೆನ್ನಾಗಿ ನಾನು ಇದ್ದಿದ್ ನೆನಪಿದೆ ನನಗೆ. ನಮ್ಮ ಅಪ್ಪ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಿದ್ ನೆನಪು ಇದೆ. ಅದ್ರಲ್ಲಿ ನಮ್ಮ ಮಾವನ್ ಕಾಂಟ್ರಿಬ್ಯೂಷನ್ ಇತ್ತು. ನಮ್ಮ ಅಪ್ಪ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಮಾವ ಫೀಸ್ ಕಟ್ತಿದ್ರು ನನಗೆ, ನಮ್ಮ ಅಪ್ಪ ಏನು ಮಾಡ್ತಿರ್ಲಿಲ್ಲ ಅನ್ನೋದ್ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸರ್ ಅವಾಗಿನ ಇದ್ರಲ್ಲಿ. ಬಟ್ ನನ್ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮ ಅಪ್ಪ. ನಾನ್ ಕೇಳಿದ್ದೆಲ್ಲ ಕೊಡಿಸ್ತಿದ್ರು ಅನ್ನೋದು ನನಗ್ ಇತ್ತು. ಅಂದ್ರೆ ದಿನ ಜಗಳ ಅಂತೂ ನೋಡ್ತಾ ಇದ್ದೆ. ನಮ್ಮ ಅಪ್ಪ ಕುಡ್ದಾಗ ಕೈಯಲ್ಲಿ ದುಡ್ಡಿಂದ ಇದ್ದಾಗ ನಮ್ಮ ಅಮ್ಮನ್ ತುಂಬಾ ಹೊಡಿಯೋರು. ಹೆಂಗ್ ಹೊಡಿಯೋರು ಅಂದ್ರೆ ಹೊಡಿದ್ರೆ ಮೂಗಲ್ ರಕ್ತ ಬರೋದು ಸರ್, ಹಂಗ್ ಹೊಡಿಯೋರು ಅಮ್ಮನ್ಗೆ. ಅಮ್ಮ ಕೆಲ್ಸಕ್ಕೆ ಹೋಗಿ ಗಾರ್ಮೆಂಟ್ಸ್ ಹೋಗಿ ಬಂದ್ರು ಅಮ್ಮನ್ ನೆಮ್ಮದಿ ಇರ್ತಾ ಇರ್ಲಿಲ್ಲ. ಅಂದ್ರೆ ತಂದೆ ಏನು ಕುಡಿತನ ಅಥವಾ ವ್ಯಸನಿನ ಅಥವಾ ಏನ್ ಸಮಸ್ಯೆ ತಂದೆದು? ಸರ್ ಡ್ರೈವರ್ ಅವರು ಡ್ರೈವರು ಅಂದ್ರೆ ಡೈಲಿ ಕುಡಿತಾರೆ. ಕುಡಿಯೋದು, ದುಡ್ಡಿಲ್ಲ ಅಂದಾಗ ಜಗಳ ಆಡೋದು, ಇಲ್ಲ ಅಂದ್ರೆ ಇಸ್ಪಿಟ್ ಆಡಕ್ ಹೋಗ್ತಾರಲ್ಲ ಸರ್. ಇವಾಗ ಸಂಬಳ ಬಂದಿದೆ ಅಂದ್ರೆ ಇವಾಗ ಕಾರ್ಡ್ಸ್ ಆಡಕ್ ಹೋಗೋದು. ಅಲ್ಲೇನಿಗೆ 10-15 ಹೋಯ್ತು ಅಂದ್ರೆ ಆ ಸಿಟ್ಟೆಲ್ಲ ತಂದು ಹೆಂಡತಿ ಮೇಲೆ ತೋರ್ಸೋದು. ರಾತ್ರಿ ಎಲ್ಲ ಮನೆ ಬಿಟ್ಟು ಆಚೆ ಕೂರ್ಸೋದು, ಹೋಗು ಅಂತ ಕಳ್ಸೋದು. ನಾನ್ ಅಷ್ಟ್ ಚೆನ್ನಾಗಿ ಓದ್ತಾ ಇದ್ದಿದ್ ಹುಡುಗಿ ಸರ್. ವರ್ಷಕ್ಕೆ 2 ಸಲ ಏನಾದ್ರು ಊರ್ ಬಿಟ್ಟು ಅಮ್ಮ ಅಪ್ಪನ್ ಒದೆ ತಡಿಯಕ್ಕಾಗ್ದೆ ಒಳಗ್ ಕರೀತಿರ್ಲಿಲ್ಲ ಸರ್, ಒಳಗ್ ಕೂರಿಸ್ತಾನೆ ಇರ್ಲಿಲ್ಲ. ನೈಟ್ ಎಲ್ಲ ನಾನು ನಮ್ಮಮ್ಮ ಹೊರಗಡೆನೆ ಕೂತಿದ್ರು ಬನ್ನಿ ಒಳಗೆ ಅಂತ ಕರೀತಿರ್ಲಿಲ್ಲ. ಬೆಳಗ್ಗೆ ಎದ್ದು ಊರಿಗೆ ಬಂದ್ಬಿಡ್ತಿತ್ತು ತಾಯಿ ಮನೆಗೆ. 1 ತಿಂಗಳು ನನ್ನ ಎಜುಕೇಶನ್ ನಿಂತು ಹೋಗ್ತಿತ್ತು ಅಲ್ಲಿಗೆ. 1 ತಿಂಗಳು 2 ತಿಂಗಳು. ಅಂದ್ರೆ ನೀವು ತಾಯಿ ಕುಟೆ ಹೋಗ್ತಿದ್ರಿ? ಹೌದು, ನಾನು ತಾಯಿ ಜೊತೆ ಹೋಗ್ತಿದ್ದೆ. 1 ತಿಂಗಳು 2 ತಿಂಗಳು ಅದಕ್ಕೆ ಸ್ಟಾಪ್ ಆಗ್ಬಿಡ್ತಿತ್ತು ನನ್ನ ಎಜುಕೇಶನ್. ತಿರ್ಗಿ ಆಮೇಲೆ ಮತ್ತೆ ಬಂದು ಅಮ್ಮನ್ ಕರಿಯೋರು, ತಿರ್ಗಿ ಹಿಂಗೆ ನ್ಯಾಯ ಪಂಚಾಯತಿ ಮಾಡ್ತಿದ್ರು ಹಿರಿಯರ್ನ ಕೂರ್ಸಿ. ತಿರ್ಗಿ ಆಯ್ತು ನಿಮಿಷ ಆಗಿರುವ ಹಲೋ ಹೇಳುವ. ಹಿರಿಯರ್ನೆಲ್ಲ ನ್ಯಾಯ ಪಂಚಾಯತಿ ಮಾಡಿ ಕೂರಿಸ್ತಿದ್ರು. ಬಂದ್ಬಿಟ್ರೆ ಸರಿ ಆಗಲ್ಲ ಕಣಮ್ಮ, ಏನೋ 1 ಸಲ 2 ಸಲ ಹಂಗ ಆಗುತ್ತೆ, ಹೆಂಗೋ ಜೀವನ ಮಾಡಿ ನೆಮ್ಮದಿಯಾಗಿ ಹೆಂಗೋ ಸರಿ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋಗಿ ಅಂತ ಇಬ್ರಿಗೂ ಬುದ್ಧಿ ಹೇಳಿ ಹಿರಿಯರ್ ಕಳಿಸ್ತಿದ್ರು ಸರ್. ತಿರ್ಗಾ ಗಂಡ ಹೆಂಡ್ತಿನ ಇದು ಹೆಂಗ್ ತುಂಬಾ ಸಲ ಹಿಂಗೆ ಆಯ್ತು. ನಾನು 6ನೇ ಕ್ಲಾಸ್ 7ನೇ ಕ್ಲಾಸಿಗೆ ಬರೋವರ್ಗುನು ಇದೇ ತರ ಆಯ್ತು. 6ನೇ ಕ್ಲಾಸಿಗೆ ನಾನ್ 6ನೇ ಕ್ಲಾಸಿಗೆ ಬಂದಾಗ ಏನ್ ಮಾಡ್ಬಿಟ್ರು ನಮ್ಮ ಮಾವ, ಯಾವಾಗ್ಲೂ ಸ್ಕೂಲ್ ಬಿಡ್ಸಿ ಕರ್ಕೊ ಬಂದ್ರೆ ಅವ್ರಿಗೆ ಎಜುಕೇಶನ್ ಹಾಳಾಗ್ಬಿಡುತ್ತೆ. ಪ್ಲಸ್ ನಮ್ಮ ಮಾವನ್ ಜೊತೆ ನಾನು 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಮ್ಮ ಅಪ್ಪ ಜಗಳ ಆಡ್ಕೊಂಡ್ ಬಿಟ್ಟಿದ್ರು. ನಿಮ್ಮ ಅಮ್ಮನ ತಮ್ಮನು ಅಣ್ಣನು? ಅಮ್ಮನ್ ತಮ್ಮ ಸರ್. ನಮ್ ಲೈಫಲ್ಲಿ ನಮ್ಮ ಮಾವ ಇಲ್ಲ ಅಂದ್ರೆ ನಾವ್ ಇವತ್ತು ಏನಾಗ್ಬೇಕಿತ್ತು. ಬಟ್ ಅವತ್ ನಾನ್ 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ಅಮ್ಮನ್ ತಮ್ಮನ ಹತ್ರ ಅಪ್ಪ ಜಗಳ ಮಾಡ್ಕೊಂಡ್ ಬಿಟ್ಟಿದ್ರು. ಅಷ್ಟೊತ್ವರೆಗೂ ನನಗ್ ಗೊತ್ತಿಲ್ಲ. ನನ್ ಫೀಸ್ ಎಲ್ಲ ನಮ್ಮ ಮಾವ ಕಟ್ತಾ ಇದ್ದಿದ್ದು ಅಂತ ನನಗ್ ಗೊತ್ತಿರ್ಲಿಲ್ಲ. ಆ ವರ್ಷ ನಾನ್ ಸ್ಕೂಲ್ ಫೀಸ್ ಕಟ್ಟಿರ್ಲಿಲ್ಲ ನಮ್ಮಪ್ಪ ಮಿಡ್ ಟರ್ಮ್ ವರ್ಗುನು, ಅರ್ಧ ವಾರ್ಷಿಕವರೆಗೂ ಕಟ್ಟಿರ್ಲಿಲ್ಲ. ಅವಾಗ ಗೊತ್ತಾಯ್ತು ನಮ್ಮ ಮಾವ ಕಟ್ಟಿರ್ತಿದ್ದು ನಾನು ಓದ್ತಾ ಇದ್ದಿದ್ದು ಅಂತ. ಆ ಸಮಯಕ್ಕೆ ನಮ್ಮ ಮಾವ ಇನ್ನು ಮದ್ವೆ ಆಗಿರ್ಲಿಲ್ಲ. ನಮ್ಮ ಮಾವ ಚಿಕ್ಕ ವಯಸ್ಸಲ್ಲಿ ಬೆಂಗಳೂರಿಗೆ ಬಂದಿದ್ರಂತೆ. ಅಮ್ಮನ್ಗೆಲ್ಲ ಅಕ್ಕನ ಮಕ್ಳು ಅಕ್ಕ ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು. ಆ ಟೈಮಲ್ಲಿ ತಿರ್ಗಾ ಮನೆ ಬಿಟ್ಟು ಮಿಡ್ ಟರ್ಮ್ ಎಕ್ಸಾಮ್ ಹೋಗ್ಲಿಲ್ಲ ಸರ್. ನನ್ನ ಅರ್ಧ ವರ್ಷಕ್ಕೆ ಎಕ್ಸಾಮ್ ಹೋಗಕ್ ಆಗ್ಲಿಲ್ಲ, ಫೀಸೇ ಕಟ್ಟಿಲ್ಲ, ಎಕ್ಸಾಮಿಗೆ ಕೂರಿಸ್ಲಿಲ್ಲ ಸ್ಕೂಲಲ್ಲಿ. ಅವತ್ತು ಜಗಳಾಡಿ ಫೀಸಿಗೆ ದುಡ್ಡಿಲ್ಲ ಅಂತ ಜಗಳಾಡಿ ಕಳಿಸ್ಬಿಟ್ರು. ನಮ್ಮ ಮಾವ ಏನ್ ಮಾಡ್ಬಿಟ್ರು ಅಂದ್ರೆ ಯಾವಾಗ್ಲೂ ಜಗಳಾಡಿ ಹುಡುಗಿನ ಸ್ಕೂಲಿಗೆ ಬಿಡ್ಸಿ ಊರಿಗೆ ಕಳ್ಸೋ ಬದ್ಲು ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಆದ್ರೂ ಪರವಾಗಿಲ್ಲ, ಇಲ್ಲೇ ಓದ್ಲಿ ಅಂತ ಊರಲ್ಲೇ ಇರಿಸ್ಕೊಂಡ್ರು ಸರ್. ಅಜ್ಜಿ ತಾತ ಇದ್ರು, ಅಜ್ಜಿ ತಾತನ ಜೊತೆ ಊರಲ್ಲೇ ಇರಿಸಿದ್ರು ನನ್ನ. ನಾನ್ ಊರಲ್ಲಿದ್ದೆ, ಅಮ್ಮನ ಊರಲ್ಲಿದ್ರು. ಅದೇ ಟೈಮಿಗೆ ಮಾವನಿಗೆ ಮದ್ವೆನೂ ಫಿಕ್ಸ್ ಆಯ್ತು. ಮಾವನ್ ಮದ್ವೆನೂ ಆಯ್ತು. ಆಮೇಲೆ ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡ್ ಹೋದ್ರು ಮಾವನೇ. ಊರಲ್ಲಿರೋ ಬದ್ಲು ಮನೆ ಸಣ್ಣದೊಂದ್ ಮನೆ ಮಾಡ್ಕೊಡ್ತೀನಿ, ನಿನ್ ಮಕ್ಳು ಸಾಕೋದಕ್ಕೆ ನಿನ್ ಮಕ್ಳು ಚೆನ್ನಾಗಿರ್ಬೇಕು, ಊರಲ್ಲಿದ್ರೆ ಕೆಲಸ ಕೆಲವು ಹೋಗಿ ಸಂಪಾದನೆ ಮಾಡಕ್ ನಿನ್ ಕೈಲಿ ಆಗಲ್ಲ, ಮಕ್ಳು ಊರಲ್ಲೇ ಇರ್ಲಿ, ನೀನು ಬೆಂಗಳೂರಿಗೆ ಬಂತ ಮಾವನ್ ಮನೆ ಒಂದೇ ಹತ್ರ ಇದ್ರೆ ಸುಮ್ನೆ ಬೇಡ ಚೆನ್ನಾಗಿರಲ್ಲ ಅಂತ ನಮ್ಮ ಅತ್ತನೂ ಇದ್ರಲ್ಲ ಸರ್, ಗಂಡ ಹೆಂಡತಿ ಇದ್ರಲ್ಲ,
ಚೆನ್ನಾಗಿರಲ್ಲ ಅಂತ ಪಕ್ಕದಲ್ಲೇ ಒಂದ್ ಸಣ್ಣದ್ ಮನೆ ಮಾಡಿ ಅಮ್ಮನ್ನ ಇರಿಸ್ತಿದ್ರು ಮಾವ. ಇವತ್ತು ನಮ್ಮಮ್ಮ ಅವತ್ತಿಂದ ಇವತ್ತವರೆಗೂ ಅಮ್ಮ ಇದಾರೆ ಸರ್. ಮಾವ ಮಾಡ್ಕೊತಿರೋ ಮನೆಯಲ್ಲೇನೆ ಚೆನ್ನಾಗಿದ್ದಾರೆ. ನನ್ ತಮ್ಮನೂ ಅಷ್ಟೇ, ನನ್ಗೊಬ್ಬ ತಮ್ಮ ಇದ್ದಾನೆ. ನಾನ್ ಹುಟ್ಟಿದ್ಮೇಲೆ ಒಂದ್ ತಮ್ಮ ಹುಟ್ಟಿತ್ತಂತೆ, ಅವ್ನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತಂತೆ ಸರ್. ಅವನು ಏನಾಯ್ತು ಅಂದ್ರೆ ಅವ್ನ ಹಾರ್ಟ್ ಪ್ರಾಬ್ಲಮ್ ಇತ್ತಂದ್ರೆ ಅದಕ್ಕೆ 4 ವರ್ಷ ಬದುಕಿದ್ದು ಅದು ಮಗು. ಕೈ ಕಾಲೆಲ್ಲ ಸ್ವಾಧೀನ ಇರ್ಲಿಲ್ವಂತೆ, 4 ವರ್ಷ ಆದ್ರೂ ಓಡಾಡ್ತಿರ್ಲಿಲ್ವಂತೆ, ಊಟ ಮಾಡ್ತಿರ್ಲಿಲ್ವಂತೆ, ಏನು ಇಲ್ವಂತೆ. ಆ ಟೈಮಲ್ಲೂ ಮಾವ ಸುಮಾರು ಲಕ್ಷಗಳನ್ನ ಅವ್ರದನೆ ಖರ್ಚು ಮಾಡೈತೆ. ಅವತ್ತು ನಮ್ಮ ಅಪ್ಪ ₹1 ಖರ್ಚು ಮಾಡಿಲ್ಲ. ಇನ್ನೊಬ್ಬ ತಮ್ಮ ಇವಾಗಿರೋ ತಮ್ಮ ನನಗೆ ಒಂದು ಅಮ್ಮನ ಹೋಟೆಲ್ ಇದ್ದಾಗ್ಲೇನೆ ಕಿಡ್ನಿ ನೀರ್ ತುಂಬ್ಕೊಂಡಿತ್ತಂತೆ. ಹುಟ್ಟಿದ 15 ದಿನ ಮಗು 2 ಆಪರೇಷನ್ ಆಯ್ತು ಸರ್ ಕಿಡ್ನಿ. 1 ವರ್ಷ ಸತತವಾಗಿ 1 ವರ್ಷ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಅವನು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಎಷ್ಟು ಲಕ್ಷ ಖರ್ಚು ಮಾಡಿದ್ಯೋ ಸರ್ ನಮ್ಮ ಮಾವ. ಅಪ್ಪ ನಿಂಗ್ ಮಾಡಲ್ಲ ಅಂತ ಹಿಂಗ್ ವಿಧಿ ಇಲ್ವಲ್ಲ ಅಂತ ಮಾವನ ಮಾಡಿದ್ರು ಆ ಟೈಮಲ್ಲಿ. ಮಾವ ಆ ಟೈಮಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ರು. ಆಮೇಲೆ ಅವ್ರಿಗೂ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳಾಯ್ತು. ಹಂಗಾಗಿ ಮಾವನ ನೋಡ್ಕೊಂಡ್ರೆ ನಾನು ಊರಲ್ಲಿದ್ದೆ. ನನ್ ತಮ್ಮ 1 ವರ್ಷದ ಮಗು ಸರ್ ಅವ್ನು ಊರಲ್ಲಿ ಬಂದಿದ್ದಾಗ. 1 ವರ್ಷದ ಮಗು ನಮ್ಮಪ್ಪ ಬಂದು ಇದನ್ ಮಾರ್ಲಮ್ಮಿ ಹಬ್ಬ ಮಾಡ್ತೀವಲ್ಲ ಸರ್, ಮಾರ್ಲಮ್ಮಿ ಹಬ್ಬ 1 ವರ್ಷದ ಮಗು. ನಮ್ಮ ಅಜ್ಜಿ ನಾನು ಅವನ್ನ ಇರಿಸ್ಕೊಳಕ್ ಆಗಲ್ಲ, ಅವ್ನಿಗೆ ಹುಷಾರಿಲ್ಲ, ಅವ್ನಿಗೆ ಏನಾದ್ರು ಒಂದ್ ಜ್ವರ ಬಂತಂದ್ರೆ ನಾನು ಬೆಂಗ್ಳೂರಿಗೆ ಕರ್ಕೊಬರ್ಬೇಕು, ನನ್ ಬೆಂಗ್ಳೂರಿಗೆ ಜ್ವರ ಬಂದಿದ್ಕೆಲ್ಲ ಬೆಂಗ್ಳೂರಿಗೆ ಕರ್ಕೊಬರಕ್ ಆಗಲ್ಲ ನಾನು, ಇನ್ನೊಂದ್ ಸ್ವಲ್ಪ ಹುಷಾರಾಗೋರ್ಗು ಬೆಂಗ್ಳೂರಲ್ಲೇ ಇಟ್ಕೊಂಡ್ಲಿ ಅಂತ ಅಪ್ಪನೇ ಹೇಳಿದ್ದಕ್ಕೆ ಅಪ್ಪ ಅಜ್ಜಿಗೆ ಹೊಡ್ದಿ ಅವನ್ನ ಬಿಟ್ಬಿಟ್ಟು ಹೋಗಿದ್ದು ಸರ್ ಅವತ್ತು. ಇವತ್ತವರೆಗೂ ಅವ್ನು ಅಲ್ಲೇ ಇದ್ದಾನೆ, ಇವಾಗ 10th ಮುಗಿಸಿದಾನೆ. ನಮ್ಮ ಅಜ್ಜಿ ತಾತನ ಇವತ್ತವರೆಗೂ ನಮ್ಮನ್ನ ಸಾಕಿದ್ದು. ರೀಸೆಂಟ್ ಆಗಿ 1 ತಿಂಗಳಾಯ್ತು ಸರ್ ನಮ್ ತಾತ ತೀರೋದ್ರು. ನಮ್ಮಪ್ಪ ಅಮ್ಮ ಅಂದ್ರೆ ಇವತ್ತು ನಮ್ದು ಅಜ್ಜಿ ತಾತನೇ. ನನ್ ತಮ್ಮ ಯಾವಾಗ ಹಾಸ್ಪಿಟ್ಲಲ್ಲಿ ಇದ್ದ ಸರ್, ನನ್ ಹೇಳ್ಕೊಬಾರ್ದ ಗೊತ್ತಿಲ್ಲ. ನನ್ ತಮ್ಮನ್ ಕಿಡ್ನಿ ಆಪರೇಷನ್ ಆ ಟೈಮಲ್ಲಿ ಅಜ್ಜಿ ಬಂದು ಹಾಸ್ಪಿಟ್ಲಲ್ಲೂ ನೋಡ್ಕೋಬೇಕಾಗಿತ್ತು. ನಾನು ಸ್ಕೂಲ್ ಹೋಗ್ತಾ ಇದ್ದೆ, ಬೆಂಗ್ಳೂರಲ್ಲೇ ಇದ್ಬಿಟ್ಟಿದ್ರು. ನಮ್ಮಪ್ಪ ಅವತ್ತು ಕುಡ್ದ್ಬಿಟ್ಟು ಬಂದು ಮಗ ಹೆಂಗವ್ನೆ ಹಾಸ್ಪಿಟ್ಲಲ್ಲಿ ಅಂತ ಹೋಗಿ ನೋಡ್ಕೊಂಡು ಬರ್ಲಿಲ್ವಂತೆ, ಕೇಳಲಿಲ್ವಂತೆ ಸರ್. ನನ್ ಹೆಂಡತಿ ಇಲ್ವಲ್ಲ, ಬಾನಿನ್ ಪಕ್ಕಕ್ಕೆ ಅಂತ ಕರೆದ್ರಂತ ನಮ್ಮ ಅಜ್ಜಿದ. ಅವತ್ತಿಂದ ನಮ್ಮ ಅಜ್ಜಿ ಹೊರಗಡೆ ಕಾರ್ ಪಾರ್ಕಿಂಗ್ ಹತ್ರ ಮಲ್ಕೊಳ್ಳೋದು ಸರ್. ಯಾರಾದ್ರೂ ಕೇಳಿದ್ರೆ ಒಳಗಡೆ ತುಂಬಾ ಶೆಕೆ, ಅದಕ್ಕೆ ನಾನು ಆಚೆ ಮಲ್ಕೊಂತೀನಿ ಅಂತ ಹೇಳ್ಕೊಳೋರು. ಅಂದ್ರೆ ನಿಮ್ ಮನೆ ಒಳಗ್ ಬರ್ತಿರ್ಲಿಲ್ಲ? ಯಾಕಲ್ಲಿ ಮಲ್ಕೊಳ್ಳೋರು? ನಮ್ಮಪ್ಪ ಕೆಟ್ಟ ರೀತಿಯಲ್ಲಿ ನೋಡ್ತಿದ್ರು ಅಂತ. ಅಜ್ಜಿ ಏನ್ ಮಾಡ್ತಾ ಇದ್ರು ಅಂದ್ರೆ ಬೆಳಗ್ಗೆ ನನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು, ಮತ್ತೆ ಸಂಜೆ ನನ್ನ ಸ್ಕೂಲಿಂದ ಬಂದ್ಮೇಲೆ ಹಾಸ್ಪಿಟ್ಲಿಂದ ಬರ್ತಾ ಇದ್ರು ಅಮ್ಮನ ಪಾಪನ ನೋಡ್ಕೊಂಡು. ನೈಟ್ ಹೊತ್ತು ಹೊರಗಡೆ ಮಲ್ಕೊಳ್ಳೋರು, ಬೆಳಗ್ಗೆ ಬರ್ತಿದ್ರು. ಅಂದ್ರೆ ನಿಮ್ ಅಜ್ಜಿರ್ ಮನೇಲಿ ಇದ್ದಿದ್ದ, ನಿಮ್ ಅಪ್ಪಾರ ಮನೇಲಿ ಇದ್ದಿದ್ದ ಸರ್? ಅವಾಗ ಬೆಂಗಳೂರಲ್ಲಿ ಇದ್ವಿ ನಾವು, ತಮ್ಮನಿಗೆ ಆಪರೇಷನ್ ಆದಾಗ. ಓಕೆ, ನೀವು ಕೂಡ ಇಲ್ಲೇ ಓದ್ತಾ ಇದ್ರ ಬೆಂಗಳೂರಲ್ಲಿ? ನಾನು 6th ಇದ್ದೆ, ನಾನು ಅಲ್ಲೇ ಓದ್ತಾ ಇದ್ದೆ. ಸೊ ಆ ಸಮಯದಲ್ಲಿ ಮಗು ತಾಯಿ ಅಲ್ಲಿರೋರು ಆಸ್ಪತ್ರೆಯಲ್ಲಿ, ಸೊ ನೀವು ಅಜ್ಜಿ ಅಪ್ಪ ಇವ್ರು ಮೂವರು ನೀವು ಇಲ್ಲಿರಿ. ಸ್ಕೂಲ್ಗೆ ಹೋಗಿ ಬಂದಾಗ ಅಜ್ಜಿ ಆಸ್ಪತ್ರೆಯಿಂದ ಮನೆಗೆ ಬರೋರು. ಹೌದು. ರಾತ್ರಿ ನಿಮ್ ತಂದೆ ಹಿಂಗಂದ್ರು ಅಥವಾ ಆ ರೀತಿ ನೋಡ್ತಾನೆ ಅನ್ನೋ ಕಾರಣಕ್ಕೆ ಅವ್ರು ಹೊರಗಡೆ ಮಲ್ಕೊಳ್ತಾ ಇದ್ರು? ಹೊರಗಡೆ ಮಲ್ಕೋತಿದ್ರು ಸರ್ ಅವರು. ಆಮೇಲೆ ನಾನು 6th ವರೆಗೂ ಅಲ್ಲೇ ಇದ್ನಲ್ಲ, ನನಗೆ ಟೈಮಲ್ಲಿ ಸೆಕ್ಷುವಲ್ ಅಬ್ಯೂಸ್ ಹತ್ರ ಗೊತ್ತಾಗ್ತಿರ್ಲಿಲ್ಲ ಸರ್. ನನಗೆ ಅದ್ರ ಬಗ್ಗೆ ಅರಿವು ಇರ್ಲಿಲ್ಲ ನನಗೆ ಆ ಟೈಮಲ್ಲಿ. ಬಟ್ ನಿಮ್ಗೆ ಅದರ ಅನುಭವ ಏನಿರ್ಲಿಲ್ವಲ್ಲ? ಅಲ್ಲ ಸರ್, ನನ್ ಬಗ್ಗೆ ಹೇಳ್ತಾ ಇದೀನಿ. ನನ್ಗೆ ಆ ಟೈಮಲ್ಲಿ ಅರಿವು ಇರ್ಲಿಲ್ಲ. ನನಗೆ ಪ್ರೈವೇಟ್ ಟಚ್ ಮಾಡ್ತಾ ಇದ್ರು, ನಮ್ಮಮ್ಮ ನೋಡ್ಬಿಟ್ರು ಕುಡ್ಬಂದಲ್ಲಿ. ಅಮ್ಮನ್ನ ಏನೋ ತಗೊಂಡ್ ಬಂತ ಹೊರಗ್ ಕಳಿಸ್ಬಿಟ್ಟು ನನ್ ಪ್ರೈವೇಟ್ ಪಾರ್ಟ್ ಟಚ್ ಮಾಡ್ತಿದ್ರು. ಅದನ್ನ ಅಮ್ಮ ನೋಡ್ಬಿಟ್ಟು, ಇಲ್ಲ ನಾನು ಹಿಂಗೆ ಇದ್ಬಿಟ್ರೆ ನನ್ ಮಗಳೂನು ಹಾಳಾಗೋಗ್ತಾರೆ, ಹಿಂಗೆ ಆಗ್ಬಿಟ್ರೆ ಕಷ್ಟ ಅನ್ಕೊಂಡ್ ಅವ್ರು ನಿರ್ಧಾರ ಮಾಡಿ ಊರಿಗೆ ಹೋಗ್ಬಿಟ್ರು ಸರ್ ಆ ಟೈಮಲ್ಲಿ. ಅಂದ್ರೆ ಬೆಂಗಳೂರಿಂದ ಊರಿಗೆ ಹೋದ್ರು?
ಹಾ, ಬೆಂಗಳೂರಿಂದ ಊರಿಗೆ ಬಂದ್ಬಿಟ್ವಿ ಸರ್ ಅಪ್ಪನ್ ಬಿಟ್ಟು. ನೀವು ಕೂಡ? ನಾನು ಕೂಡ. ಅಪ್ಪ ಮಾತ್ರ ಒಬ್ಬರೇ ಅಲ್ಲಿರೋದಾ? ಹೌದು ಸರ್, ನಾನು ಕೂಡ ಬಂದೆ. ನಾನು ಅಲ್ಲೇ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದ್ದೆ, 10th ಮುಗಿಸ್ದೆ. ನಂದು ತುಂಬಾ ತಪ್ಪುಗಳಾಗಿದ್ದಾವೆ ಸರ್. 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ನ ತೆಗ್ದೆ. 10th ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ತುಂಬಾ ಒಳ್ಳೆ ಮಾರ್ಕ್ಸ್ ತೆಗ್ದೆ. ಅಷ್ಟೊಂದು ಹಿಂಗೆ ಒಬ್ರು ಫ್ರೆಂಡ್ ಆದ್ರು. ಅದು ಪ್ರೀತಿ ಅನ್ಬೇಕಾ ಅಟ್ರಾಕ್ಷನ್ ಅನ್ಬೇಕಾ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಲೈಫ್ ಅಲ್ಲಿ ನಾನು ಮಾಡಿದ್ದೆ. ಪರಿಚಯ ಆದ್ರು ಸರ್? ಎಲ್ಲಿ ಪರಿಚಯ ಆದ್ರು? ಅಕ್ಕಪಕ್ಕದ ಊರವರು ಸರ್. ನನ್ ಫ್ರೆಂಡ್ ಅವ್ರ ಅಣ್ಣ, ನನ್ ಕ್ಲಾಸ್ಮೇಟ್ ಅವ್ರ ಅಣ್ಣ ಸರ್ ಅವರು. ಪರಿಚಯ ಆದ್ರು. ಅದ್ ಅಟ್ರಾಕ್ಷನ್ ಪ್ರೀತಿನ ನಿಜವಾಗ್ಲೂ ಗೊತ್ತಿಲ್ಲ. ಜಸ್ಟ್ ಅದು ಪ್ರೀತಿ ಇವಾಗೆಲ್ಲ ಹೆಂಗೆ ಸರ್ ಓಡಾಡೋದು ಆತರ ಎಲ್ಲ ಯಾವತ್ತೂ ಇರ್ಲಿಲ್ಲ ಸರ್ ನಮ್ಮ ಮಧ್ಯೆ. ಜಸ್ಟ್ ಸುಮ್ನೆ ಸ್ಕೂಲ್ ಹತ್ರ ಬರ್ತಿದ್ರು, ಸುಮ್ನೆ ನಿಂತ್ಕೊಂಡ್ ಮಾತಾಡ್ತಿದ್ವಿ ಅಷ್ಟೇ. ಜನ ಏನ್ ಮಾಡ್ಬಿಟ್ಟಿದ್ರು ಅದನ್ನ ನಾನ್ ಇಷ್ಟಪಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಮಾವನ್ಗೆ ಹೇಳ್ಬಿಟ್ರು. ಆ ಟೈಮಲ್ಲಿ ನಾನು 10th ಮುಗಿಸಿ ಕಾಲೇಜ್ಗೂ ಹೋಗಕ್ ಸ್ಟಾರ್ಟ್ ಮಾಡಿದ್ದೆ ಸರ್. ಹೇಳಕ್ಕೆ ಮಾವನಿಗೆ ಸ್ಟಾರ್ಟ್ ಮಾಡ್ಬಿಟ್ರು. ಮಾವನೇ ನಮ್ನೆಲ್ಲ ಚಿಕ್ಕ ವಯಸ್ಸಿಂದ ಸಾಕಿ, ಅಮ್ಮ ಅಜ್ಜಿ ತಾತ ಮಾವನೇ ಸಾಕಿರೋದ್ರಿಂದ ಅವ್ರಿಗೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ಲಿಲ್ಲ. ಅಮ್ಮನ್ನ ಕರೆಸ್ಬಿಟ್ಟು ಈ ತರ ಎಲ್ಲ ಆದ್ರೆ ಚೆನ್ನಾಗಿರಲ್ಲ, ಅವ್ರು ಬೆಂಗಳೂರಲ್ಲೇ ಓದ್ಕೊಂಡ್ಲಿ, ಇಲ್ಲಿ ಬೇಡ ಅನ್ಕೊಂಡು ಕಳಿಸ್ಬಿಟ್ರು ಅಮ್ಮನ ಜೊತೆ. ಅಮ್ಮ ಹೆಂಗೆ ಅಂದ್ರೆ ಮುಂಚೆ ಎಲ್ಲ ತುಂಬಾ ಇದು ಸರ್, ಗೊತ್ತಾಗಲ್ಲ, ಗಡ್ಡಿ ಹೊಡ್ದಂಗ್ ಹೊಡಿಸ್ಕೊಳ್ಳೋಳು. ಇವಾಗೆಲ್ಲ ಹೆಂಗೆ ಅಂದ್ರೆ ತುಂಬಾ ಒಂಥರ ಇದು ಸರ್, ಒಂಥರ ಹಠವಾದಿ, ನಗ್ನಗ್ತ ಮಾತಾಡಲ್ಲ 4 ಜನದ ಜೊತೆ. ಮುಂಚೆಯಿಂದನೂ ಹಂಗೆ ಸರ್, ನಗ್ನಗ್ತ ಮಾತಾಡಲ್ಲ. ನನ್ನ ಕಳಿಸ್ಬಿಟ್ರು ಬೆಂಗಳೂರಿಗೆ. ನಾನ್ ಬಂದೆ ತುಂಬಾ ಬೆಂಗಳೂರಿಗೆ ಬಂದು ಅಮ್ಮ ಹಿಂಗ್ ಮಾಡಿದ್ರು ನನಗೆ ಅಂತ ಅಂದ್ರೆ ಯಾರು ನಂಬಲ್ಲ ಸರ್. ನಿಜವಾಗ್ಲು ಅಷ್ಟು ಹಿಂಸೆ ಕೊಟ್ಬಿಟ್ರು. ಅದೆಲ್ಲ ಹೇಳ್ಕೊಳಕ್ ಆಗದೆ ಇರೋಷ್ಟು ಹಿಂಸೆ ಸರ್. ಅಂದ್ರೆ ಯಾವ ಕಾರಣಕ್ಕೆ ಹಿಂಸೆ? ಅಂದ್ರೆ ಸಿಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಿಮ್ ಹಿಡ್ಕೊಂಡ್ ಹೆಂಗ್ ದನ ಕೊಡ್ದೆ ಹೊಡೆಯೋರು. ವಯಸ್ಸಿಗೆ ಬಂದ್ ಮಗಳು ಅಂತಾನು ಕೇರ್ ಮಾಡ್ತಿರ್ತಿಲ್ಲ. ಅಂದ್ರೆ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ. ಒಂದ್ ಇನ್ಸಿಡೆಂಟ್ ಏನಂದ್ರೆ, ನಾನ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ನಾನ್ ಬೆಂಗಳೂರಿಗೆ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾನ್ ಬೆಂಗಳೂರಿಗೆ ಬಂದ್ ನಾನು ಓದ್ಲಿಲ್ಲ, ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ಅವಾಗ ಏನಾಯ್ತು ಅಂದ್ರೆ ಹಿಂಗೆ ಸರ್, ಉಪ್ಸಾರ್ ಮಾಡಿ ಮುದ್ದೆ ಮಾಡಿದ್ದೆ, ಬಸ್ಸಾರ್ ಮಾಡಿ ಮುದ್ದೆ ಮಾಡಿದ್ದೆ. ಅಮ್ಮನಿಗೆ ಸಾಂಬಾರ್ ತುಂಬಾ ಇಷ್ಟಪಟ್ಬಿಟ್ರು. ಇಷ್ಟಪಟ್ಟು 8 ಗಂಟೆಲಿ ಒಂದ್ ಮುದ್ದೆ ತಿಂದ್ರು, ತಿರ್ಗಾ 10 ಗಂಟೆಲಿ ಒಂದ್ ಮುದ್ದೆ ತಿಂದ್ಬಿಟ್ರು. ಅದು ಒಂದ್ ನಿಮಿಷ ಈ ಹಾಸ್ಪಿಟ್ಲಿಗೆ ಹೋದ್ರಿ, ಹೊರಗಡೆ ವಾಮಿಟ್ ಮಾಡ್ಕೊಂಡ್ರು ಅಷ್ಟೇ ಕೇಳಿಸಿದ್ದು? ಹೊರಗಡೆ ವಾಮಿಟ್ ಮಾಡ್ಕೊಂಡ್ಬಿಟ್ರು ಸರ್. ಟ್ರೀಟ್ಮೆಂಟ್ ಆಯ್ತು, 1 hour ಟ್ರೀಟ್ಮೆಂಟ್ ಕೊಟ್ರು ಒಳಗಡೆ. ಮತ್ತೆ 2,500 ಬಿಲ್ ಆಯ್ತು. ತಗೊಂಡ್ ಹೋಗಿದ್ 1,000, 2,500 ಬಿಲ್ ಆಯ್ತು. ತಿರ್ಗಾ 1,500 ದುಡ್ಡು ಬೇಕಾಗಿತ್ತು. ಮತ್ತೆ 3:30 ರಾತ್ರಿ ಹೊರಗ್ ಬಂದ್ ಆಟೋ ಸ್ಟ್ಯಾಂಡ್ ಅಲ್ಲಿ ನಿಂತೆ ಸರ್. ಅದೇ ಆಟೋ ಅಣ್ಣ ಬಂದ್ರು. ನನ್ನ ವಯಸ್ಸಿನ ಮಗಳು ಇದ್ರು, ಆ ಸ್ಟೇಜ್ ಆಗಿತ್ತು ಅವ್ರಿಗೆ. ಯಾಕಮ್ಮ ಇಷ್ಟೊತ್ನಲ್ಲಿ ಓಡಾಡ್ತಾ ಇದ್ಯಾ ಅಂದ್ರೆ ಹಿಂಗೆ ಅಣ್ಣ ಅಂದಿದ್ದಕ್ಕೆ ಮನೆ ರೋಡಲ್ಲಿ ನಿಂತ್ರು. ಹೋಗು ದುಡ್ಡು ತಗೊಂಡ ತಿರ್ಗಾ ನಾನೇ ಡ್ರಾಪ್ ಮಾಡ್ತೀನಿ ಅಂತ ನಿಂತ್ರು ಸರ್. ಅವತ್ತವ್ರು ನಿಂತು ಕರ್ಕೊಂಡ್ ಹೋಗಿ ಬಿಟ್ರು. ಆಯ್ತು, ದುಡ್ಡು ಕೊಟ್ಟು 4 ಗಂಟೆಗೆ ಬಂದ್ವಿ. ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ವಲ್ಲ. ನಾನ್ ಸ್ವಲ್ಪ ಬೆಳಗ್ಗೆ ಎದ್ದಿದ್ ಲೇಟ್ ಮಾಡ್ದೆ ನಾನು ಕೆಲ್ಸಕ್ಕೆ ಹೋಗಕ್ಕೆ. ನಾನ್ ಏನ್ ಹೇಳ್ದೆ ಅಂದ್ರೆ ಅಮ್ಮನಿಗೆ, ಅಮ್ಮ ಬರ್ತಾ ವಯಸ್ಸು ಬರಲ್ಲ, ವಯಸ್ಸು ಆಗುತ್ತೆ, ಊಟ ಮಾಡ್ಬೇಕು, ಬಟ್ ಎಷ್ಟು ಆಗುತ್ತೋ ಅಷ್ಟ್ ಮಾಡ್ಬೇಕಮ್ಮ. ಅಕ್ಕಿ ಊಟ ಮಾಡಿದ್ರೆ ಹಿಂಗೆ ಆಗೋದು, ಹೊಟ್ಟೆ ನೋವು ಬರುತ್ತೆ ಅಂತ ನಾನ್ ಹೇಳ್ದೆ. ಹಿಂಗ್ ಹೇಳ್ಬಿಟ್ಲಲ್ಲ ಅಂತ ಸರ್. ಕಂಟಿನ್ಯೂಸ್ ನಾನು ಊಟ ಮಾಡೋದಕ್ಕೆ ನೀನ್ ತಡ್ಕೊಂಡಿಲ್ವಲ್ಲ ಅಂತ ಕಂಟಿನ್ಯೂಸ್ 4 ದಿನ ಹೊಡೆದವ್ರೆ ಸರ್ ನನ್ನ. ಕಂಟಿನ್ಯೂಸ್ 4 ದಿನ ಹಾಕೊಂಡ್ ತುಂಡು ಇದಾರೆ ಸರ್ ನನ್ನ. ತಂದೆ ಇರ್ಲಿಲ್ಲ? ಇಲ್ಲ ಸರ್, ನಾನು ಅಮ್ಮ ಇಬ್ರೇ ಇದ್ದಿದ್ದು. ಮಾವ ಮಾಡ್ಕೊಟ್ಟಿದ್ ಮನೇಲಿ ನಾನು ಅಮ್ಮ ಇಬ್ರೇ ಇದ್ವಿ. ಮಾವ ಮನೆ ಮಾಡ್ಕೊಂಡು ಅದ್ರಲ್ಲಿ ಅಪ್ಪ ಇರ್ಲಿಲ್ಲ ಸರ್. ಅಪ್ಪ ಅವತ್ ಹೋದವ್ರು ಇವತ್ವರೆಗೂ ಇಲ್ಲ. ಅವರು
ನಾನು ಅಮ್ಮ ಇಬ್ರೇ ಇದ್ವಿ. ಹಿಂಗೆ ಸರ್ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹಂಗೆ ನನ್ ಮನೆ ಕೆಲ್ಸ ಮಾಡ್ತಾ ಇದ್ನಲ್ಲ, ಅಲ್ಲಿ ಒಬ್ರು ಮೇಡಮ್ ಏನ್ ಮಾಡಿದ್ರು ಒಂದ್ಸಲ ಅಂದ್ರೆ, ಇವತ್ತು ನಮ್ಮ ಮನೆಗ್ ಸ್ವಲ್ಪ ಗೆಸ್ಟ್ ಬರ್ತಾರೆ, ಇವತ್ತು ಒಂದ್ 2-3 ಅವರ್ ಲೇಟ್ ಆಗಿ ಹೋಗು, ಸ್ವಲ್ಪ ಕೆಲ್ಸ ಇದಾವೆ, ನಾನು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಮೇಡಮ್ ನಾನು ಅಮ್ಮ ಬೈತಾರೆ, ಅಮ್ಮನಿಗೆ ಹೇಳ್ಬಿಡಿ ಒಂದ್ ಮಾತು ಅಂತ ಅಮ್ಮನ್ ಕರ್ಸಿ ಅವ್ರು ಆಯ್ತು ಇದ್ಬಿಟ್ ಬಾ 4 ಗಂಟೆವರೆಗೂ ಅದನ್ನ ಮಾಡ್ಕೊಂಡು ಅಂತ ಹೇಳಿದ್ರು. ಸಂಜೆ 4 ಗಂಟೆವರೆಗೂ, 1 ಗಂಟೆಗೆ ಮನೆಗ್ ಹೋಗ್ತಿದ್ನೆ, ಸಂಜೆ 4 ಗಂಟೆವರೆಗೂ ಮಾಡ್ಕೊಂಡ್ ಬಂದ್ರು. ಮನೆಗ್ ಹೋದ್ಮೇಲೆ ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಇಷ್ಟವರೆಗೂ ಹಂಗೆ ಹಿಂಗೆ ದುಡ್ಡು ತಗೊಂಡ್ ಹೋಗಿದ್ದೀನಿ ಸರ್ ನಾನು ಅವತ್ತು. ಯಾವನ್ ಕೊಟ್ಟಿದ್ದಿ ದುಡ್ಡು? ಅಮ್ಮನ್ನ ಕರ್ಕೊಂಡೋಗ ಅವ್ರ ಮುಂದೆ ಹೇಳ್ತಿದೀನಿ, ಹಂಗೂ ಈ ತರ ಮಾತುಗಳು ಅಂದ್ಬಿಟ್ರು ಸರ್. ಕೊನೆಗೆ ನಿನ್ನ ನನ್ ಜೊತೆ ಕರ್ಕೊ ಬಂದ್ ತಪ್ಪು ಮಾಡ್ಬಿಟ್ಟೆ, ನಿನ್ನ ಮಕ್ಕಳ ಜೊತೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರ ಮಕ್ಳು ಇಡ್ಸಿರೋರು, ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ಕರ್ಕೊಂಡ್ ಬಂದು ನಿನ್ನ ನನ್ ಜೊತೆ ಕರ್ಕೊ ಬಂದ್ ತಪ್ಪು ಮಾಡ್ಬಿಟ್ಟೆ, ನಿಮ್ ಅಪ್ಪನ ಜೊತೆನೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ 2 ಮಕ್ಳಾಗಿರ್ತಿದ್ವು, ನಾನ್ ಬಂದ್ ಬಾಣ್ತನ ಮಾಡ್ತಿದ್ದೆ ಅನ್ನೋ ತರ ಅಂದ್ಬಿಟ್ರು ಸರ್. ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ ಸರ್ ಆ ಮಾತ್ನ. ನನ್ ಮಾವನ್ಗೆ, ಅಜ್ಜಿಗೆ, ಪ್ರತಿಯೊಬ್ರಿಗೂ ಕಾಲ್ ಮಾಡಿ ಹೇಳ್ದೆ, ಹಿಂಗ ಅವ್ರನ್ನ ಕರ್ಕೊಂಡೋಗ್ರು ಹಿಂಗೆಲ್ಲ ಅಂತಾರೆ ಅಂತ. ಏನಾದ್ರು ತಪ್ಪು ಮಾಡಿದ್ದೆ ಸರ್, ನಿಜವಾಗ್ಲೂ ನನ್ ಏನ್ ನೋಡಿದ್ರು ನಾನು ಹೊಡ್ಸ್ಕೊಳಕ್ ರೆಡಿ ಇದೀನಿ ಸರ್. ಏನು ತಪ್ಪು ಮಾಡಿದ್ರೆ ಈ ತರ ಮಾತುಗಳು ಕೇಳಕ್ ನನ್ ನಿಜವಾಗ್ಲೂ ಆಗಲ್ಲ ಸರ್. ಮಾವನು ಬೈದ್ರು, ಅಜ್ಜಿನೂ ಬಂದ್ ಬೈದ್ರು, ಅಜ್ಜಿಗೆಲ್ಲ ಬಗ್ಗಲ್ಲ ನಮ್ಮಮ್ಮ, ಅವ್ರಿಗೆ ಹೊಡಿಯೋದು, ಅವ್ರಿಗೆ ಹಿಂದಿರ್ಕೊಂಡ್ ಬೈಯೋದು ಮಾಡುತ್ತೆ. ನನ್ ಮಕ್ಳನ್ ಸಾಕಿರೋದೇ ಅವ್ರು, ಏನತ್ರ ಒಂದ್ ಕನಿಕರನೇ ಇಲ್ಲ ಸರ್. ಕೊನೆಗೆ ಅಲ್ಲಿ ನನ್ ಕೋವಿಡ್ ಸ್ಟಾರ್ಟ್ ಆಯ್ತು. ಕೋವಿಡ್ ಸ್ಟಾರ್ಟ್ ಆದಾಗ ಮನೆ ಕೆಲ್ಸ ಇರ್ಲಿಲ್ವಲ್ಲ ಸರ್, ಆ ಟೈಮಲ್ಲಿ ಸೆಕ್ಯೂರಿಟಿ ಜಾಬ್ ಇತ್ತು, ಲೇಡಿ ಗಾರ್ಡ್ ಜಾಬ್ ಇತ್ತು. ಅಲ್ಲಿಗ್ ನಾನ್ ಜಾಯಿನ್ ಆದೆ. ನನ್ ಮನೆ ಕೆಲ್ಸಕ್ ಹೋಗುವಾಗ್ಲೇನೆ ನನಗೊಬ್ರಲ್ಲಿ ಪರಿಚಯ ಆಗಿದ್ರು ಸರ್. ನಿಮ್ಗೆ ಆ ಸಮಯದಲ್ಲಿ ವಯಸ್ಸೆಷ್ಟು? ಸರ್ ಎಷ್ಟು ಆ ಸಮಯದಲ್ಲಿ ವಯಸ್ಸು? 18 ಆಗಿತ್ತು ಸರ್. 18 ಆಗಿತ್ತು. ನನಗೆ ಅಲ್ಲೊಬ್ರು ಪರಿಚಯ ಆಗಿದ್ರು. ನನಗ್ ಡೈಲಿ ಇದೇ ತರಾನೇ ಆಗ್ತಾ ಇತ್ತು ನಮ್ಮ ಅಮ್ಮನ ಹತ್ರ. ಏನೋ ಅತ್ತೆ ಮನೇಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಬಿಡಿ ಅನ್ಬೋದು, ಅಮ್ಮನ ಮನೇಲೆ ಈ ತರ ಮಾತುಗಳು ಬಂದ್ಬಿಟ್ಟಾಗ ಸರ್ ತುಂಬಾ ಆಗಲ್ಲ ಸರ್ ಅದನ್ನ ತಡ್ಕೊಳಕ್. ಅಮ್ಮನ ಹತ್ರನೇ ಹಿಂಗ ಆಗ್ಬಿಟ್ರೆ, ಅಪ್ಪನೂ ಸರಿ ಇಲ್ಲ, ಅಪ್ಪನೂ ಹೋದ ಹಿಂಗ್ ಮಾಡ್ಬೇಕು, ಈಗ ಅಮ್ಮನೂ ಹಿಂಗ್ ಮಾಡ್ಬಿಟ್ಲು ಅಂದ್ರೆ ಸಹಿಸ್ಕೊಳಕ್ ಆಗಲ್ಲ ಸರ್ ಅದನ್ನ. ಆಗಸ್ಟ್ 15 ಸರ್ ಅವತ್ತು ಒಂದಿನ, 14ನೇ ತಾರೀಕು ನಾನು ಲೇಡಿ ಗಾರ್ಡ್ ಮಾಡುವಾಗ 14ನೇ ತಾರೀಕು ಯೂನಿಫಾರ್ಮ್ ಹಾಕೊಂಡ್ ಹೋಗಿರ್ಲಿಲ್ಲ ನನ್ ಸೆಕ್ಯೂರಿಟಿ ಡ್ಯೂಟಿಗೆ. ಬಿಟ್ಟು ಮನೇಲಿ ಅಮ್ಮ ನಾಳೆ ಫಂಕ್ಷನ್ ಇದೆ, 12 ಗಂಟೆಗೆ ಮನೆಗೆ ಹೋಗ್ತಿಲ್ಲ, ಒಗ್ದಿಟ್ಟಿರು, ಒಗ್ದು ಒಣಗಾಕಿರು, ನಾಳೆ ಫಂಕ್ಷನ್ ನಾನು ಹಾಕೊಂಡ್ ಹೋಗ್ಬೇಕು ಅಂತ ಹೇಳಿದ್ದೆ. ಒಗ್ದಿದ್ದಾರೆ ಸರ್, ಒಗ್ದಿಟ್ಟಿದ್ದಾರೆ, ಜಾಸ್ತಿ ಒಣಗಾಕಿಲ್ಲ ಸರ್. ನಾನ್ ಸಾಯಂಕಾಲ 7 ಗಂಟೆ ಹೋಗೋವರೆಗೂ ಹಂಗೆ ಇದೆ ಸರ್. ನನ್ ಯಾಕಮ್ಮ ಹಿಂಗ್ ಮಾಡ್ದೆ, ನಾಳೆ ಫಂಕ್ಷನ್ ಐತಲ್ಲ, ನಿಮ್ಗೇನ್ ಕಷ್ಟ, ಬಂದ್ ಜಾಲಾಡಿಗೆ ಬಂದಿದ್ಯಲ್ಲ ಲೇಡಿ, ಅಲ್ಲಿ ನಿಂತ್ಕೊಂಡ್ ಎಲ್ಲಾರ ಹತ್ರ ಕಿಸ್ಕೊಂಡ್ ಮಾತಾಡ್ತೀಯಾ ಅನ್ನೋ ತರ ಮಾತಾಡ್ಬಿಟ್ರು ಸರ್. ಸರ್ ಒಂದ್ ಹತ್ರ ಕೆಲ್ಸ ಮಾಡ್ತಾ ಇದೀವಿ ಅಂದ್ರೆ ಒಬ್ರ ಹತ್ರ ಲಗ್ನಕ್ಕ ಮಾತಾಡ್ಬೇಕಪ್ಪ ಸರ್ ನಾವು. ಏನ್ ಯಾವಾಗ್ಲೂ ಬಾಯಿ ಮುಚ್ಕೊಂಡು ಇವ್ರ ತರಾನೇ ಕುತ್ಕೋಬೇಕಾ ಸರ್? ನನ್ಗೆ ಆತರ ನಿಜವಾಗ್ಲೂ ಇಲ್ಲ ಸರ್. ನನ್ಗೆ ಎಂತ ಶತ್ರುನೇ ಆಗ್ಲಿ ನಾನು ಅವ್ರನ್ನ ಲಗ್ನಕ್ಕ ಮಾತಾಡಿಸ್ತೀನಿ ಸರ್ ನಾನು ಅನ್ನೋ ತರ ಅಂದ್ಬಿಟ್ರು. ಅವತ್ತಿನ ಹಂಗೆ ಹೊಡಿಯಕ್ಕೆಲ್ಲಾ ಮಾಡಿಬಿಟ್ರು ಸರ್. ನನ್ಗೆ ತುಂಬಾ ಬೇಜಾರಾಗಿ ನನ್ ಫ್ರೆಂಡ್ ಮನೆಗೆ ಹೋಗಿ ಮಲಗ್ಬಿಟ್ಟೆ ಅವತ್ ನೈಟು. ಆಂಟಿ ಬಂದು ಇಲ್ಲ ಮಲ್ಕೊಂಡ್ ಹೋಗು ಅಂದ್ರು ಅವ್ರಮ್ಮ, ನನ್ ಫ್ರೆಂಡ್ ಅವ್ರಮ್ಮ. ಹೋಗಿ ಮಲಗಿ ಬೆಳಗ್ಗೆ ಎದ್ದು ಬಂದೆ. ನಾನ್ ಮತ್ತೆ ಅಜ್ಜಿಗ್ ಫೋನ್ ಮಾಡಿ ಹೇಳಿದ್ದೆ, ಅಮ್ಮ ಏನಾದ್ರು ಹೇಳಿದ್ರೆ ಹೆದರ್ಕೋಬೇಡ, ನಾನು ಹಿಂಗ್ ನನ್ ಫ್ರೆಂಡ್ ಮನೇಲಿ ಇದೀನಿ, ನನ್ ಫ್ರೆಂಡ್ ಅಂದ್ರೆ ಸರ್ ಹುಡುಗಿನೇ, ಅವ್ರ ಮನೆ ಪಕ್ಕನೇ ಇದ್ರು. ಅವ್ರು ಅಮ್ಮನ ಬಗ್ಗೆ ಎಲ್ಲ ಗೊತ್ತಿತ್ತಲ್ಲ, ಅವ್ರು ಬಾ ಇಲ್ಲೇ ಮಲ್ಕೋ ಅನ್ನೋ ತರ ಹೇಳಿದ್ರು. ಜಗಳ ಮಾಡಕ್ ಹೋಗ್ಬಿಡು, ಬಂದ್ ಮಲ್ಕೋ ಅಂತ ಹೇಳಿದ್ರು. ಹೋಗಿ ಮಲಗಿದ್ದೆ ಸರ್ ನಾನು. ಬೆಳಗ್ಗೆ ಹೋಗ್ಬಿಟ್ಟು ಡ್ರೆಸ್ ಮಾಡ್ಕೊಂಡು ನಾನು ಹೋದೆ ನನ್ ಪಾಡಿಗೆ, ನನ್ ಕೆಲ್ಸಕ್ಕೆ ಹೋಗಿ. ನನ್ಗೆ ಇದೇ ತರ ಆಗ್ತಿತ್ತಲ್ಲ, ನಂಗೆ ಹಿಂಸೆ ಆಗ್ತಿರ್ಲಿಲ್ಲ ಸರ್, ನನಗೆ ಇರೋದಕ್ಕೆ ಆಗ್ತಾನೆ ಇರ್ಲಿಲ್ಲ ನನಗೆ. ಮತ್ ನಾನ್ ಇಷ್ಟಪಟ್ಟಿದ್ದೆ, ಅಲ್ಲಿ ಪರಿಚಯ ಆಗಿದ್ರು ಅಂದಲ್ಲ, ಅವ್ರ ಜೊತೆ ನಾನ್ ಬಂದ್ಬಿಟ್ಟೆ ಸರ್. ನಾನು ಬಂದೆ ಅಂದ್ರೆ ಅವ್ರ ಮನೆ ಎಲ್ಲ ನನ್ ಕಂಡ್ರೆ ತುಂಬಾ ಇಷ್ಟ ಆಯ್ತು ಸರ್, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಊರಿಗೆ ಕರ್ಕೊಂಡ್ ಹೋದ್ರು, ಅವ್ರೆಲ್ಲ ಪ್ರತಿಯೊಂದು ಶಾಸ್ತ್ರನೂ ಮಾಡಿ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಂಡ್ರು ಸರ್. ಆ ವಿಚಾರ ನಿಮ್ ಅಜ್ಜಿಗಾಗ್ಲಿ ಮಾವನ್ಗಾಗ್ಲಿ ಹೇಳಿರ್ಲಿಲ್ಲ? ಮಾವನಿಗ್ ಗೊತ್ತಿರ್ಲಿಲ್ಲ, ಅಜ್ಜಿಗೆ ಹೇಳಿದ್ದೆ. ಅವ್ವ ಹಿಂಗೆ ಅಂತ ಹೇಳಿದ್ದೆ, ಇರವ ಸ್ವಲ್ಪ ದಿನ ಇರವ ಅಂತ ಹೇಳೋರು ಅಜ್ಜಿ. ಏನೋ ಅವ್ರ ನಮ್ಮ ಆಸೆಗಳಿಗೆ ಯಾವತ್ತು ಅಡ್ಡಿ ಆದೋರೇ ಅಲ್ಲ ಸರ್. ನಮ್ ಖುಷಿ ಇಷ್ಟಪಡ್ತಾರೆ. ಇವತ್ತು
ಆಮೇಲೆ ಮತ್ತೆ ನನ್ 10th ಅಲ್ಲಿ ಇದ್ದಾಗ ಒಂದ್ ಹುಡ್ಗ ಇಷ್ಟಪಟ್ಟಿದ್ದು ಓಡಾಡ್ತಿದ್ರು, ಸುಮ್ನೆ ಅದೊಂದು ಪ್ರಾಬ್ಲಮ್ ಆಯ್ತಂಗಲ್ಲ ಸರ್. ಅದಕ್ಕೂ ನಮ್ಮ ಅಜ್ಜಿ ಅಡ್ಡ ಪಟ್ಟಿಲ್ಲ, ಇದು ದೇವ್ರ ಹತ್ರ ಕೇಳಿದ್ರು, ಹೂವ ಕೇಳಿದ್ರು. ಏನೋ ಮದ್ವೆ ಮಾಡ್ಕೊಟ್ರೆ 1-2 ವರ್ಷ ಬಿಟ್ಟು ಮದ್ವೆ ಮಾಡ್ಕೊಟ್ರೆ ಚೆನ್ನಾಗಿರ್ತಾರೆ ಅನ್ನೋದ್ರ ಹೂವ ಕೇಳಿದ್ರು. ಹೂವ ಎಡಗಡೆ ಬಿದ್ಬಿಡ್ತು ಅಂತ ಅಲ್ಲೇ ಕಟ್ ಮಾಡ್ಬಿಟ್ರು. ಚೆನ್ನಾಗಿರಲ್ಲ ಅನ್ನೋವಾಗ ಯಾಕೆ ಸುಮ್ನೆ ಜೀವನ ಹಾಳು ಮಾಡ್ಬೇಕು ಅನ್ನೋ ತರ. ಇದು ಹಂಗಾಯ್ತು. ಅಜ್ಜಿ ಎಲ್ಲ ಕೇಳಿದ್ರಂತೆ, ಆಯ್ತು ಅಂತ ಹೇಳಿದ್ರಂತೆ. ಸ್ವಲ್ಪ ದಿನ ಆದ್ರೆ ಮಾವಂಗ ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದ್ರಿಂದ ಸ್ವಲ್ಪ ದಿನ ಇರಪ್ಪ ಅಂತ ಹೇಳೋರು. ನನಗ್ ಇರಕ್ ಆಗ್ತಿರ್ಲಿಲ್ಲ. ನನ್ ಹೋಗೋ ದಿನ ಗೊತ್ತಾಯ್ತು, ಮಾವನಿಗೆಲ್ಲ ಗೊತ್ತಾಯ್ತು. ಹೋಗುವಾಗ ಹೋದೆ ಸರ್. ಅಲ್ಲೆಲ್ಲ ಚೆನ್ನಾಗಿ ಮದ್ವೆನ ಮಾಡಿದ್ರು, ಬಿಡ್ಬಿಟ್ಟನೆ ಎಲ್ಲ ಚೆನ್ನಾಗೇ ಮಾಡಿದ್ರು ಸರ್, ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಹಿಂಗೆ ಸ್ಟಾರ್ಟ್ ಆಯ್ತು. ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ನಾವು ಜಾಸ್ತಿ ದಿನ ಇರ್ಲಿಲ್ಲ ಊರಲ್ಲಿ ಇರೋ 1 ತಿಂಗಳು ಇದ್ವಿ ಅಷ್ಟೇ. ಬೆಂಗಳೂರಿಗೆ ಬಂದು ಇಬ್ರು ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ಹಲೋ, ನಮ್ಮ ಮನೆಯವರು ಫಸ್ಟ್ ಅವ್ರ ಮಾವ ಸರ್, ನಮ್ಮ ಅತ್ತೆ ಅವರ ತಮ್ಮ ಅಂದ್ರೆ ತುಂಬಾ ದೂರದ ಸಂಬಂಧ ಸರ್. ಅವ್ರ ಸ್ವಂತ ತಮ್ಮದಲ್ಲಿ ಬಾಂಬೆಲಿ ಇದಾರೆ, ತುಂಬಾ ದೂರದ ಸಂಬಂಧನ, ಸ್ವಂತ ತಮ್ಮ ಅನ್ನೋ ತರನೇ ಇದಾರೆ ಅವ್ರು. ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿದ್ದಾರೆ ಸರ್. ಆ ಸಂಬಂಧ ನಾನು ಅಕ್ಕ ತಮ್ಮ ಅನ್ಲ ಬೇರೆ ಅನ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದ್ ಅವ್ರಿಗೆ ಗೊತ್ತು ಸರ್. ನಾವ್ ಅನ್ನಕ್ ಹೋಗ್ಬಾರ್ದು, ನಮ್ ಬಾಯಿನ ಹೊಲ್ಸ್ ಮಾಡ್ಬಾರ್ದು. ಇವತ್ತು ಅವ್ರ ಜೊತೆನೆ ಇದ್ದಾರೆ ಸರ್, ಮಕ್ಳ ಜೊತೆ ಇಲ್ಲ. ಮೊಮ್ಮಕ್ಳು ಆಗಿದ್ರು ಮೊಮ್ಮಕ್ಳಿಂದ ಬಂದು ಯಾವತ್ತು 2 ದಿನ ನೋಡ್ತಾರೆ, 1 ವಾರ ನೋಡ್ಕೊಂತಾರೆ, ಹೋಗ್ಬಿಡ್ತಾರೆ. ಇವತ್ತು ಬನ್ನಿ ಮಕ್ಳು ನೋಡ್ಕೊಂಡಿರಿ, ನಿಮ್ಗೇನ್ ಆರಾಮಾಗಿರ್ಬೋದಲ್ಲ ನಮ್ಮ ಮನೆಗಳಲ್ಲಿ ಅಂದ್ರೆ ಅವ್ರು ಇರಲ್ಲ ಸರ್. ಅದ್ರಲ್ಲಿ 1 ದಿನ ಬಿಟ್ಟು ಅವ್ರು ಬರಲ್ಲ ಸರ್. ಅವರು ಯಾರನ್ನ ಬಿಟ್ಟು? ಅವ್ರ ತಮ್ಮನ್ನ ಬಿಟ್ಟು. ನಮ್ಮತ್ತೆ ಅಂದ್ರೆ ಅವ್ರು ಇರೋದ್ ಬೆಂಗಳೂರಲ್ಲ, ನಾವು ಇರೋದ್ ಬೆಂಗಳೂರಲ್ಲಿ. ಅವ್ರ ವೈಫ್ ಊರಲ್ಲಿ ಇದಾರೆ. ಅವ್ರು ವಾರಕ್ಕೊಂದ್ಸಲ ಹೋಗಿ ಬಂದು ಮಾಡ್ತಾರೆ. ಅವ್ರ ವೈಫ್ ಅವ್ರ ಮಗನ್ ನೋಡ್ಕೊಂಡು, ಅವ್ರ ತಮ್ಮ ಅವ್ರು ಇಲ್ಲಿ ಅವ್ರದ್ದು ಕಂಪ್ನಿನ ಅವ್ರು ಇಲ್ಲೇ ಇರ್ತಾರೆ. ನಮ್ಮತ್ತೆ ಆಮೇಲೆ ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟು ನಮ್ಮ ಮನೆಯವರೆಲ್ಲ ಏನಂದ್ರೆ ಅವಾಗೆಲ್ಲ ನಮ್ಮ ಅತ್ತೆ ತಮ್ಮನ ಜೊತೆನೆ ಅಂತ ಇದ್ದಿದ್ದು ಸರ್ ಬೆಂಗಳೂರಲ್ಲಿ. ನಮ್ಮ ಅತ್ತೆ ತಮ್ಮನ ಜೊತೆನೆ ಇದ್ರಂತೆ. ನಮ್ಮ ಅತ್ತೆ ಹೋಗ್ತಾ ಬರ್ತಾ ಇರ್ತಿದ್ರಂತೆ, ತಿಂಗಳಿಗೆ 2 ತಿಂಗಳಿಗೆ ಬರೋದು ಹೋಗೋದು ಹೋಗ್ತಾ ಬರ್ತಾ ಇರ್ತಿದ್ರಂತೆ. ನಾವೇನಾಯ್ತು ಅಂದ್ರೆ ನಾವು ಮದ್ವೆ ಆದ್ಮೇಲೆ ಅವ್ರ ಜೊತೆನೆ ಬೇರ್ಬೇಕಾಯ್ತು. ನಮ್ಮ ಅತ್ತೆ ತಮ್ಮನ ಜೊತೆನೆ ಒಂದೇ ಮನೇಲಿ ಇರ್ಬೇಕಾಯ್ತು. ಆ ಟೈಮಲ್ಲಿ ಅವ್ರ ಏನ್ ಮಾಡ್ಬಿಡ್ತಿದ್ರು ಅಂದ್ರೆ, ನಮ್ಮ ಅತ್ತೆ ತಮ್ಮ ಬಂದು ಇವ್ರಿಬ್ರು ಪ್ರೈವಸಿ ಸಿಗ್ಲಿ, ಈಗ ಹೊಸ್ತಾಗ್ ಮದ್ವೆ ಆಗಿದ್ದಾರೆ, ಚೆನ್ನಾಗಿರ್ಲಿ ಅವ್ರು ಅನ್ಕೊಂಡು ಅವ್ರು ಅವ್ರ ಫ್ರೆಂಡ್ ಮನೆಗ್ ಹೋಗ್ಬಿಡ್ತಿದ್ರು. ಅವ್ರು ಇರ್ತಿರ್ಲಿಲ್ಲ. ನಾವ್ ದಿನ ಫೋನ್ ಮಾಡ್ತಾ ಇದ್ವಿ, ಬನ್ನಿ ಯಾಕಂಗ್ ಹೋಗ್ತೀರ ಅಂದ್ರೆ, ಇಲ್ಲ ನಂಗೇನೋ ಕೆಲ್ಸ ಇದೆ, ನನ್ ಡ್ಯೂಟಿ ಇದೆ, ನಾನು ಹೋಗಿದ್ದೀನಿ, ನಿಮ್ ಪಾಡಿಗೆ ನೀವ್ ಇರಿ ಅನ್ನೋರು. ನಮ್ಮ ಹತ್ರ ಅದನ್ನ ಕಳ್ಸ್ಕೊಳಕ್ ಆಗ್ಲಿಲ್ಲ. ಮನೆ ಇದ್ದು ಎಲ್ಲೆಲ್ಲ ಹೋಗ್ತಾರೆ ಅಂತ, ನಾನ್ ಬಂದ್ರೆ ಇಲ್ಲೇ ಇರ್ತಾರಲ್ಲ ಅನ್ನೋ ತರ. ಸೆಕೆಂಡ್ ಕೋವಿಡ್ ಆಯ್ತಲ್ಲ ಸರ್, ಆ ಟೈಮಲ್ಲಿ ಬಂದ್ 3-4 ಇಲ್ಲೇ ಸೇರ್ಕೊಬಿಟ್ರು. ನನ್ ಡ್ಯೂಟಿ ಟೈಮಿಂಗ್ಸ್ ಹೆಂಗಿತ್ತು ಅಂದ್ರೆ, ಇಬ್ರು ನಾನು ನನ್ನ ಮನೆಯವರು ಒಂದು ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಿದ್ದು. ನಮ್ಮ ಮನೆಯವ್ರು ಬಂದು ಸರ್ಗೆ ಡ್ರೈವರ್ ಆಗಿದ್ರು, ಸರ್ಗೆ ಪರ್ಸನಲ್ ಡ್ರೈವರ್ ಆಗಿದ್ರು. ನಾನ್ ಬಂದು ಅಲ್ಲೇ ಸೇಲ್ಸ್ ವರ್ಕ್ ಮಾಡ್ತಾ ಇದ್ದೆ, ಒಂದೇ ಆಫೀಸಲ್ಲಿ ಸೇಲ್ ವರ್ಕ್ ಮಾಡ್ತಾ ಇದ್ದೆ. ಡ್ಯೂಟಿ ಹೆಂಗಿರ್ತಿತ್ತು ಅಂದ್ರೆ, ನಮ್ಮ ಮನೆಯವ್ರದ್ದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ, ನನಗೆ 9 ಗಂಟೆಯಿಂದ 7 ಗಂಟೆವರೆಗೂ, ಇಲ್ಲಾಂದ್ರೆ 11 ಗಂಟೆಯಿಂದ 9 ಗಂಟೆವರೆಗೂ ಇರ್ತಿತ್ತು. ನನಗೆ ಅಪ್ ಅಂಡ್ ಡೌನ್ ಮಾಡೋದಕ್ಕೆ ಕೋವಿಡ್ ಟೈಮ್ ಅಲ್ಲಿ ಆಫೀಸ್ ಇಂದಾನೆ ಡ್ರೈವರ್ಸ್ ಕೊಟ್ಟಿದ್ರು ಸರ್. ಕೋವಿಡ್ ಟೈಮ್ ಅಲ್ಲಿ ಗಾಡಿ ಬಸ್ ಎಲ್ಲ ಇರ್ಲಿಲ್ವಲ್ಲ, ಬಸ್ ಅಲ್ಲಿ ಹೋದ್ರೂ ಬರ್ಬೇಡಿ ಅಂತಿದ್ರು. ಕೋವಿಡ್ ನಿಮ್ಮಿಂದ ಬೇರೆಯವ್ರು ಹರಡುತ್ತೆ, ಬರ್ಬೇಡಿ ಅಂತಿದ್ರು. ಕೋವಿಡ್ ಟೈಮ್ ಅಲ್ಲೆಲ್ಲ ಡ್ರೈವರ್ಸ್ನೇ ಪಿಕಪ್ ಡ್ರಾಪಿಗೆ ಬಿಡ್ತಾ ಇದ್ರು. ಇವಾಗ ನನ್ ಹಸ್ಬೆಂಡ್ ಬೇರೆಯವ್ರನ್ನ ಪಿಕಪ್ ಮಾಡ್ಕೊಬಂದ್ರೆ ನಾವು ಅನುಮಾನ ಪಡಕ್ಕಾಗುತ್ತೆ ಸರ್. ನಾನ್ ಮತ್ತೆ ಅದ್ನೆಲ್ಲ ನಾವು ಪಿಕಪ್ ಡ್ರಾಪ್ ಮಾಡ್ತಾ ಇದ್ದಿದ್ನ ನೋಡ್ಬಿಟ್ಟು, ನಿನ್ ಹೆಂಡತಿ ದಿನಕ್ಕೆ ಒಬ್ಬೊಬ್ರು ಕರ್ಕೊಂಡ್ ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ, ಎಷ್ಟ್ ಜನ ನಿನ್ ಹೆಂಡತಿಗೆ ಅನ್ನೋ ತರ ಅಂದ್ಬಿಟ್ಟಿದ್ರಂತೆ. ಅಂದಾಗ ನಾನ್ ಇರ್ಲಿಲ್ಲ. ಆ ಟೈಮಲ್ಲಿ ನಾನ್ ಕೆಲ್ಸಕ್ ಹೋಗಿದ್ದೆ. ನಮ್ಮ ಹಸ್ಬೆಂಡಿಗೆ ಗಾಡಿಯಿಂದ ಇಳಿಯುವಾಗ ಬಿದ್ಬಿಟ್ಟು ಸ್ಲಿಪ್ ಆಗಿ ಕೈ ಸ್ವಲ್ಪ ಟ್ವಿಸ್ಟ್ ಆದಂಗ ಆಗಿತ್ತು. ಅವ್ರ 1 ವಾರ ಮನೇಲೇ ಇದ್ರು. ಆ ಟೈಮಲ್ಲಿ ಏನೋ ಡೌಟ್ ಬರ್ಲಿ ಅನ್ನೋ ತರ ಹಂಗ ಅಂದ್ಬಿಟ್ಟಿದ್ರು ಅಂತ. ನನ್ ಹಸ್ಬೆಂಡ್ ಹೋದವ್ರ ಹತ್ರ ಎಲ್ಲ ಇದ್ ಮಾಡ್ಕೊಂಡೆ ಬಂದಿದ್ದು. ಇವಾಗ ಏನ್ ಮಾಡ್ಕೊಳಕಾಗುತ್ತೆ ನಿಂತ್ಕೊಂಡ್ ಅವ್ರಿಗೆ ಎದುರು ಮಾತಾಡ್ಬಿಟ್ಟಂತೆ ನನ್ನ ಹಸ್ಬೆಂಡ್. ಅದ್ರಿಂದ ಹೆಂಡತಿ ಪರವಾಗಿ ಮಾತಾಡ್ತಾನೆ ಅನ್ನೋ ತರ ಆಗ್ಬಿಡ್ತು. ಮತ್ತೆ ಏನಾಯ್ತು ಅಂದ್ರೆ, ಮದ್ವೆ ಆದ್ಮೇಲೆ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ವಿ. ಫಸ್ಟ್ ಎಲ್ಲ ನಮ್ಮ ಮನೆಯವ್ರ ಮಾವನ ಹತ್ರನೇ ಕೆಲ್ಸಕ್ಕೆ ಹೋಗ್ತಿದ್ರು. ಹಂಗ ನಮಗೆ ಹೆಂಗ ಅನ್ನಿಸ್ಬಿಟ್ಟು, ಮದ್ವೆ ಆದ್ಮೇಲೆ 1-10 ಟ್ರಿಪ್ ಅವ್ರು ಸಂಬಳ ಕೊಡ್ತಾ ಇರ್ಲಿಲ್ಲ.
ಮನೆಗೆ ಏನ್ ಬೇಕು ಅದನ್ನ ಕೊಡಿಸ್ತಿದ್ರು, ಸಂಬಳ ಕೊಡ್ತಾ ಇರ್ಲಿಲ್ಲ. ಇವಾಗ ನಮ್ದು ಅಂತ ನಾವ್ ಕೆಲ್ಸಕ್ಕೆ ಹೋದ್ರೆ ನಮ್ ಕೈಗೆ ಸಂಬಳ ಅಂತ ಬರುತ್ತೆ, ನಮ್ಗೆ ಏನ್ ಬೇಕಾದ್ ತಗೋಬಹುದು. ಇವನ್ನ ಹಾಲ್ಗೂ 10 ರೂಪಾಯಿ ನಾವ್ ಅವ್ರ ಹತ್ರ ಕೇಳ್ಬೇಕು ಅಂದ್ರೆ ಅದೊಂಥರ ಹಿಂಸೆ ಅನ್ಸುತ್ತಲ್ವಾ ಸರ್ ಯಾರಿಗಾದ್ರೂನು. ನಾವ್ ಆ ತರ ಥಿಂಕ್ ಮಾಡ್ಕೊಂಡು ನಾವ್ ಬೇರೆ ಕೆಲ್ಸಕ್ಕೆ ಹೋಗ್ಬಿಟ್ರಲ್ಲ ಅನ್ನೋ ತರ ಹೊಟ್ಟೆವ್ರಿ, ಆ ತರ ಹೊಟ್ಟೆವ್ರಿ, ಹಿಂಗೆಲ್ಲ ಹೊಟ್ಟೆವ್ರಿ. ಪ್ಲಸ್ ನಾವ್ ಅದೇ ಆಫೀಸಿಗೆ ನಮ್ಮ ಅತ್ತೆಯ ಅಕ್ಕ ಆಗ್ಬೇಕು ಸರ್, ಹಿಂಗೆ ರಿಲೇಷನ್. ಅಕ್ಕನ ಮಕ್ಳಿಬ್ರು ಬರ್ತಾ ಇದ್ರು, ಅವ್ರ ತಮ್ಮನ್ ಮಕ್ಳಿಬ್ರು ಬರ್ತಾ ಇದ್ರು, ಎಲ್ಲ ನಮ್ ರಿಲೇಷನ್ ಅವ್ರೆ. ನಾವ್ 7 ಜನ ಇದ್ವಿ ನಮ್ಮ ಆಫೀಸಲ್ಲಿ ಸರ್. ಅಂತದ್ರಲ್ಲೂ ಆ ತರ ಅಂದ್ಬಿಟ್ರು ನಮ್ಮ ಅತ್ತೆ. ಅದು ಆ ಟೈಮಲ್ಲಿ ಅವಾಗ ಒಂದ್ಸಲ ಹಿಂಗೆ ನಮ್ಮ ಮನೆಯವ್ರು ಕೈ ಎತ್ಬಿಟ್ಟಿದ್ರಂತೆ, ಹೊಡೆದಿರ್ಲಿಲ್ಲಂತೆ, ಕೈ ಎತ್ತಿದ್ರಂತೆ. ಅಷ್ಟೇ ನಮ್ಮ ಅಣ್ಣ ಬಂದ್ಬಿಟ್ಟು, ಅಣ್ಣ ಅಂದ್ರೆ ಸ್ವಂತ ಅಣ್ಣ ಅಲ್ಲ, ಅಣ್ಣ ಬಂದ್ಬಿಟ್ಟು ಯಾಕೆ ಬಿಡು, ಮಾವ ಬಂದ್ರೆ ಸುಮ್ನೆ ಬಿಡುತ್ತಾ ಕೈ ಎತ್ತುತ್ತಾರ ಅಂದಿಟ್ಟು, ಇನ್ ಮಾತಾಡೋದ್ ಮಾತ್ ಸರಿನಾ ಅಂತ ಹಂಗಂಗೆ ಕೂಲ್ ಆಗಿದ್ದಾರೆ. ಹಿಂಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ಹಿಂಗ ಆಯ್ತು ಮನೇಲಿ ಅಂತ. ಹಲೋ, ಆ ಟೈಮಲ್ಲಿ ಅವ್ರು ಬಂದು ನೀವು ಇಷ್ಟೆಲ್ಲ ಮಾಡೋದಂದ್ರೆ ಮನೆ ಖಾಲಿ ಮಾಡಿ, ಇದಿರ್ಬೇಡಿ, ಮನೆ ಖಾಲಿ ಮಾಡಿ 1 ತಿಂಗಳಲ್ಲಿ ಅಂದ್ರು. ಅವ್ರಿಗೆ ನಮ್ಮನ್ನ ಕಳ್ಸಕ್ಕೂ ಇಷ್ಟ ಇಲ್ಲ, ಇಸ್ಕೊಳಕ್ಕೂ ಒಂಥರ ಅನ್ನೋ ತರ ಆಗ್ಬಿಟ್ಟಿತ್ತು. ತಿರ್ಗಾ ನಮ್ಮ ಆಂಟಿ ಕರ್ಸಿ ನ್ಯಾಯ ತರ ಮಾಡ್ಸಿ ಹೋದ್ರು ಸರ್. 10,000 ತಿಂಗ್ಳಿಗೆ ಆಂಟಿ ಕೊಡಿ, ನಮ್ದು ಜಮೀನ್ ಸ್ವಲ್ಪ ಸಾಲ ಇದೆ ಸರ್. ನಾವ್ ಹೇಳಿದ್ನಲ್ಲ ಇವಾಗ ನಮ್ಮ ಅತ್ತೆ ತಮ್ಮ ಅಂತ, ಅವ್ರು ನಮ್ ಜಮೀನ್ 5.5 ಎಕರೆ ಜಮೀನ್ ಇದೆ ಸರ್. 1 ಕುಂಟ ಬಿಡ್ದಂಗೆ 5.5 ಎಕರೆನ ಅಡ ಇಟ್ಟಿದ್ದಾರೆ. ಬ್ಯಾಂಕ್ ಅಲ್ಲಿ 3 ಎಕರೆ ಪ್ಲಸ್ ಬೇರೆಯವ್ರಿಗೆ ಅಗ್ರಿಮೆಂಟ್ ತರ ಮಾಡಿ ಕೊಡ್ತಾರಲ್ಲ ಸರ್, ಆ ತರ ಕೊಟ್ಟಿದ್ದಾರೆ. ಅದನ್ನ ಬಿಡಿಸ್ಕೋಬೇಕಿತ್ತು ನಮ್ ಮನೆಯವರು, ಅವ್ರ ಅಣ್ಣ ಇಬ್ರು ಸೇರಿ ಬಿಡಿಸ್ಕೋಬೇಕಿತ್ತು ಅದನ್ನ. ಮನೆ ಕಟ್ಸಿದೀನಿ, ಜಮೀನ್ ಮಟ್ಟ ಮಾಡ್ತಿದೀನಿ ಅಂತ ಎಲ್ಲ ಹೇಳೋರು. ಅವ್ರು 15 ವರ್ಷದಿಂದ ಕಬ್ಬಿಂದು ಎಲ್ಲ ಮಾಡಿದಾರೆ ಸರ್, ಬಟ್ ಕೇಳೋರು ಯಾರು ಇಲ್ಲ. ಆ ಟೈಮಲ್ಲಿ ನಮ್ಮ ಮನೆಯವ್ರಿಗೂ ಅಷ್ಟು ಮೈಂಡ್ ಇರ್ಲಿಲ್ಲ, ನಮ್ ಬಾವವರು ಅಷ್ಟು ಇದಿರ್ಲಿಲ್ಲ, ಏನು ಇಲ್ಲ. ನಮ್ಮ ಮಾವನಂತೂ ಫುಲ್ ಮೆಚ್ಚಗ್ ಮಾಡಿ ಹಾಕ್ಬಿಟ್ಟಿದ್ರು. ಏನು ಗೊತ್ತೇ ಇಲ್ವೇನೋ, ಮಂಗನೇನೋ ದಡ್ಡನೇನೋ ಅನ್ನೋ ಹತ್ರ ಮೆಚ್ಚಗ್ ಮಾಡ್ಬಿಟ್ಟಿದ್ರು ಸರ್. ಅವ್ರು ಯಾವಾಗ ನಮ್ ಫ್ಯಾಮಿಲಿಗೆ ಎಂಟ್ರಿ ಆಗ್ಲಿ ಎಲ್ಲ ಅವ್ರ ಕೆಳಗೇನೆ, ಅವ್ರ ಕಾಲಲ್ಲಿ ತೋರ್ಸಿದ್ನ ಕೈಯಲ್ಲಿ ಮಾಡೋ ತರ ಇತ್ತು ಸರ್ ಸಿಚುವೇಶನ್. ಅದನ್ನ ನಾನು ನನ್ ವಾರಕ್ಕಿತ್ತು ಇಬ್ರುನು ಆದಷ್ಟು ಕಂಟ್ರೋಲಿಗೆ ತಂದ್ವಿ ಸರ್. ಆಲ್ಮೋಸ್ಟ್ ಫುಲ್ ಕಂಟ್ರೋಲ್ ಅಲ್ಲಿ ಐತೆ ಸರ್. ಯಾರಿಗೆ ಆದ್ರೂನು ಸರ್ ಗಂಡನ್ನ ಕಾಲಲ್ಲಿ ತೋರ್ಸಿದ್ ಕೈಯಲ್ಲಿ ಮಾಡೋ ತರ ಇದ್ಬಿಟ್ರೆ ಯಾರಿಗೂ ಸಹಿಸ್ಕೊಳಕ್ ಆಗಲ್ಲ ಸರ್. ಮನೆ ಬಿಟ್ಟು ಹೋಗಿ ಅಂದ್ರು, 10,000 ಕೊಡಿ ಅಂದ್ರು. ಮನೆ ಬಿಟ್ಟೇನು ಹೋಗೋದ್ ಬೇಡ, ಇನ್ಮೇಲೆ ಚೆನ್ನಾಗಿರಿ ಅನ್ಕೊಂಡ್ ನ್ಯಾಯ ಮಾಡಿ 10,000 ಕೊಡಿ ಅನ್ನೋ ತರ ಮಾತಾಡಿದ್ರು. 2 ತಿಂಗಳು 10,000 ಕೊಟ್ವಿ ಸರ್ ನಾವುನು. ಹಲೋ, ಆಯ್ತಮ್ಮ, ಬೇಗ ಹೇಳಮ್ಮ, ಏನಾಯ್ತು ಈಗ ಏನಿದೆ, ಸಮಸ್ಯೆ ಏನಾಯ್ತು? ಒಂದ್ ನಿಮಿಷ. ತಿರ್ಗಾ 2 ತಿಂಗಳು ಬಿಟ್ಕೊಂಡು ಊರಿಗೆ ಹೋದಾಗ ನಮ್ಮ ಅತ್ತೆದು ತುಂಬಾ ಒಡವೆ ಇದೆ ಸರ್. ಆ ಒಡವೆನೆಲ್ಲ ಅವರೇ ಅಡ ಮಾಡಿಕೊಬಿಟ್ಟಿದ್ರು. ನಮಗೇನ್ ಹೇಳಿದ್ರು, ಎಲ್ಲ ಹರಾಜಿಗೆ ಬಂದ್ಬಿಟ್ಟಿದಾವೆ. ನಮ್ ಮದ್ವೆಲಿ ಅವ್ರು ವಾಲೆ ಎಲ್ಲ ಏನು ಕೊಟ್ಟಿರ್ಲಿಲ್ಲ. ಸದ್ಯ ಮದ್ವೆ ಒಂದ್ ಮಾಡಿದ್ರು, ಅದಕ್ಕೆ ನಿನ್ನ ಹತ್ರ ದುಡ್ಡು ಇದೆಯಲ್ಲ ಹಾಕ್ಬಿಟ್ಟು ಬಿಡಿಸ್ಕೊ ಅಂತ ಬಿಡಿಸ್ಕೊಂಡ್ ಇಟ್ಕೊಂಡು ಇನ್ನೊಂದ್ ಜೊತೆ ಓಲೆನ ಬಿಡಿಸ್ಕೊಂಡ್ ಇಟ್ಕೊ. ಅದು ಫುಲ್ಲು ಹರಾಜಿಗೆ ಬಂದು ತುಂಬಾ ಇದಾಗ್ಬಿಟ್ಟಿತ್ತು ಸರ್, ತುಂಬಾ ರೇಟ್ ಆಗ್ಬಿಟ್ಟಿತ್ತು. ಅದ್ರ ಬಂದು ಹೊಸವೇ ಬರ್ತವೆ ಬೇಡ ಅನ್ಕೊಂಡ್ ನಾವ್ ಸುಮ್ನೆ ಆಗ್ಬಿಟ್ವಿ. ಅದಕ್ ಹರಾಜಿಗೆ ಬಂದ್ಬಿಟ್ಟಿದ್ಯಲ್ಲ ಅನ್ಕೊಂಡ್ ಆ ಸಿಟ್ನ ನಮ್ಮೇಲೆ ತೋರಿಸ್ಕೊಂಡ್ರು ಮತ್ತೆ. ಕೆಟ್ಟದಾಗೆಲ್ಲ ಬಾಯಿಗೆ ಬಂದಂಗೆಲ್ಲ ಅಂದು ನಮ್ಮೇಲೆ ತೋರಿಸ್ಕೊಂಡ್ರು ಆ ಸಿಟ್ನ. ಅವತ್ತು ಬಂದ್ವಿ, ಊರಿಗೆ ಬಂದ್ವಿ, ಮನೆ ಬಿಟ್ಟು ಹೋಗಿ ಅಂದ್ರು. ನಾವ್ ಮನೆ 1 ದಿನದಲ್ಲಿ ಮನೆ ಖಾಲಿ ಮಾಡಿ, 2 ದಿನದಲ್ಲಿ ಮನೆ ಖಾಲಿ ಮಾಡಿ ಅಂದ್ರು. ಸಣ್ಣದೊಂದು ಹಾಲು 20,000 ಕೊಟ್ಟಿದ್ವಲ್ಲ, ಆ ದುಡ್ಡು ಇಸ್ಕೊಂಡು ಸಣ್ಣದೊಂದು ಹಾಲು ಅಡಿಗೆ ಮನೆ ಮಾಡ್ಕೊಂಡು ಇದ್ವಿ 3 ತಿಂಗಳು. ಅವತ್ತು ಮನೆಯಿಂದ 1 ಬಟ್ಟೆ ಬಿಟ್ರೆ ಸರ್ ಏನು ತಗೊಂಡು ಹೋಗಿರ್ಲಿಲ್ಲ ಸರ್. ನಾವು ಹಂಗೆ ಹೋಗಿದ್ವಿ. ಇವತ್ತು ತುಂಬಾ ಚೆನ್ನಾಗಿದೀವಿ ಸರ್. ತಿರ್ಗಾ ಹಿಂಗೆ ಮಾರ್ಲಮ್ಮಿ ಹಬ್ಬದ ಟೈಮಲ್ಲಿ ತಮ್ಮ ಬಂದಿಲ್ಲ ಹಬ್ಬಕ್ಕೆ, ಕರ್ದಿದ್ವಿ ಸರ್ ಹಬ್ಬಕ್ಕೆ. ಅವ್ರು ಬರ್ಲಿಲ್ಲ ಅನ್ಕೊಂಡ್ ತುಂಬಾ ಗಲಾಟೆ ಮಾಡಿದ್ರು ಸರ್. ಆ ಸುಳೆ ಹೊಟ್ಟೆಲಿ ಸುಳಿ ಬೆಳಿ ಹುಟ್ಟಿ ಉದ್ದಾರ ಆಗೋದ್ ನಾನ್ ನೋಡ್ತೀನಿ, ನೀವೆಲ್ಲ ಉದ್ದಾರ ಆಗೋದ್ ನೋಡ್ತೀನಿ. ಮಕ್ಳಿಗೂ ಬಾಯಿಗೆ ಬಂದಂಗೆಲ್ಲ ಶಾಪ ಹಾಕ್ಬಿಟ್ರು. ಮಕ್ಳು ಅನ್ನೋ ಇದರಿಂದ ಬಾಯಿಗೆ ಬಂದಂಗ್ ಶಾಪ ಎಲ್ಲ ಹಾಕ್ಬಿಟ್ರು. ತಿರ್ಗಾ ಇವಾಗ ನಾನೇ ಇರ್ಬೇಕು ಸರ್. ಇವತ್ತು ದೊಡ್ಡವ್ರ ಅಷ್ಟ್ ನೋಡೋದೇ ಇಲ್ಲ ಸರ್, ಮಾತಾಡ್ಸಲ್ಲ. ಇವತ್ ನಾನೇ ಮಾಡ್ಬೇಕು, ನಾನೇ ಮಾಡ್ತಾ ಇರೋದು ಪ್ರತಿಯೊಂದನ್ನು. ಅನ್ನಿಸ್ಕೊಂಡ್ ನಿಜವಾಗ್ಲೂ ಒಂಥರ ಶೇಮ್ ಅನ್ಸುತ್ತೆ. ಎಷ್ಟು ಅವ್ರಿಗೆ ಏನು ಅಂದಿಲ್ಲ ಆಡಿಲ್ಲ. ಆದ್ರೆ ಅವ್ರ ಅಪ್ಪ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ನಮ್ಮ ಅಕ್ಕ ಅವ್ರ ಅಪ್ಪ. ಅಂದ್ರೆ ಅವ್ರು ಸುಮ್ನೆ ಅಂತ ಬಿಡಲ್ಲ ಇವ್ರನ್ನ. ಅದಕ್ಕೆ ಅವ್ರಿಗೇನು ಅನ್ನಲ್ಲ ಸರ್. ನಾನು ಕೇಳೋರು ಹೇಳೋರು ಇಲ್ವಲ್ಲ,
ನನಗ್ ಬಾಯಿ ಬಂದಂಗೆಲ್ಲ ಅಂದ್ಬಿಡೋರು. ಇವತ್ ನನಗೆ ಒಂದೊಂದ್ಸಲ ಶೇಮ್ ಅನ್ಸುತ್ತೆ, ಒಂದೊಂದ್ಸಲ ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹೋಗ್ಲಿ, ನನ್ ಧರ್ಮ ಏನಿದೆ ನಾನು ಅದನ್ನ ಮಾಡ್ಬೇಕು ಅವ್ರಿಗೆ ಅನ್ನೋದ್ ನನಗ್ ಅನ್ಸುತ್ತೆ. ಆಮೇಲೆ ನಾನ್ ಅವತ್ತು ನಮ್ಮಮ್ಮ ಏನೋ ಕಲ್ ಮನ್ಸಿರ್ಬೋದು, ಬಟ್ ನಾನ್ ಬಂದಂತ ಟೈಮಲ್ಲಿ ನಮ್ಮ ಅಜ್ಜಿ, ನಮ್ಮ ಮಾವ, ನನ್ನ ಸಾಕಿದ್ ನಮ್ಮ ಮಾವ, ನಮ್ ತಾತ ಎಲ್ಲ ಏನ್ ಕಣ್ಣೀರ್ ಹಾಕ್ತಿರ್ತಾರೋ ಅದನ್ನ ನಾನ್ ಇವತ್ತು ಅನ್ನಿಸ್ಕೊಂಡ್ ಆಡಿಸ್ಕೊಂಡ್ ಅನುಭವಿಸ್ತೀನಿ ಅನ್ನೋ ತರ ನಾನೇ ಒಂದ್ ಪ್ರೋಗ್ರಾಮ್ ಕೇಳಿ ಸರ್, ನಾನೇ ಒಂದ್ ಧೈರ್ಯ ತಗೊಂಡ್ ಇರ್ತೀನಿ ಸರ್. ಇವತ್ತೂನು ಸಂಸಾರ ಅಂದ್ಮೇಲೆ ಕಾಲಲ್ಲಿ ಒಡ್ಡಿಸ್ಕೊಂಡಿದೀನಿ, ಒಡಿಸ್ಕೊಂಡಿದೀನಿ, ಎಲ್ಲ ಮಾಡಿದೀನಿ ಸರ್. ಇವತ್ತು ಬಿಟ್ಟು ಹೋಗ್ತೀನಿ ಅಂತ ಎದುರಿಸ್ತೀನಿ, ಬಿಟ್ಟು ಯಾವತ್ತು ಹೋಗೋ ಧೈರ್ಯ ಮಾಡಿಲ್ಲ. ಎದುರಿಸ್ತಾರೆ? ನಾನೇ ಸರ್, ನನ್ ಗಂಡಂಗ್ ಏನಾದ್ರು ಜಗಳ ಆದಾಗ ಹೊಡೆದಾಗ, ಅವ್ರು ನನ್ನ ಹೊಡೆದಾಗ ಎದುರಿಸ್ತೀನಿ, ತಿರ್ಗ ಹಿಂಗ್ ಮಾಡ್ಬಾರ್ದು ಅನ್ನೋ ತರ. ಇವತ್ತೊಬ್ಳು ಮಗಳಿದ್ದಾಳೆ, ಇವತ್ತು ನಾನ್ ಪ್ರೆಗ್ನೆಂಟು. ನನ್ ಫಸ್ಟ್ ಮಗಳಲ್ಲಿ ಒಂದು ಚೂರು ನನ್ ತಾಯಿ ಮನೆಯವರು ಅಂತ ಏನು ಮಾಡ್ಲಿ, ಚೆನ್ನಾಗಿದ್ರು ಸರ್. ಅಷ್ಟೊತ್ತಿಗೆ ಆಲ್ರೆಡಿ ನಾವ್ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಬರ್ತಾ ಎಲ್ಲ ಮಾಡ್ತಿದ್ದೆ. ಒಂದ್ ಸ್ಕ್ಯಾನಿಂಗ್ ಆಗ್ಲಿ, ಒಂದ್ ಹಾಸ್ಪಿಟ್ಲಿಗೆ ಆಗ್ಲಿ ₹1 ಅವ್ರು ಖರ್ಚು ಮಾಡಿದ್ದೆ ಇಲ್ಲ. ಅವತ್ತು ನನ್ ಗಂಡನ ನನಗೆ ಹಾಸ್ಪಿಟ್ಲ್ ಇಂದ ಇದ್ದು ಬಾಣನ್ ತನಕ ನನ್ನ ಹಸ್ಬೆಂಡ್ ಸರ್ ಅವತ್ತು ಖರ್ಚು ಮಾಡಿದ್ದು. ಇವತ್ತೂ ಅವರೇ ಮಾಡ್ತಾರೆ, ನಮ್ಮ ಮಕ್ಳಿಗೆ ನಾವ್ ಮಾಡ್ದೆ ಯಾರು ಮಾಡ್ತಾರೆ ಅಂತ. ಇವತ್ತು ಒಂದ್ ಜೊತೆ ವಾಲೆ ಕೂಡ ನಮ್ಮಮ್ಮ ಬಿಚ್ಚಿಸ್ಕೊಬಿಟ್ರು, ಕೊಡು ನಾನ್ ಮಾಡ್ಸಿದಲ್ಲ ಓಲೆ ಅಂತ ಕಿವಿಲಿದ್ದಿದ್ದು. ಇವತ್ತು ನನ್ ಗಂಡ ಓಲೆಯಿಂದ ನೆಕ್ಲೆಸ್ ಇಂದ ನಾನ್ ಕೊಡಿಸ್ತೇವೆ, ಯಾಕೆ ಕೊಡಿಸ್ತಾರೆ ಬಿಡು ಅಂತ ಮಾಡ್ತಾರೆ ಸರ್. ಕೆಲವೊಂದ್ಸಲ ಏನಾದ್ರು ಜಗಳ ಆದಾಗ ತುಂಬಾ ಬೇಜಾರಾಗ್ಬಿಡುತ್ತೆ. ಅವಾಗ ನಿಮ್ ಪ್ರೋಗ್ರಾಮ್ ಕೇಳಿದೀನಲ್ಲ, ಅಯ್ಯೋ ಇದ್ರ ಮುಂದೆ ನನ್ಗೆ ಯಾವ್ದು ಬಿಡು ಅನ್ಕೊಂಡ್ ನಾನೇ ಸುಮ್ಮನಾಗ್ಬಿಡ್ತೀನಿ ಸರ್. ಇವತ್ತಿನ ನನ್ ಲೈಫ್ ಹಿಂಗಿದೆ. ಗಂಡ ಚೆನ್ನಾಗಿ ನೋಡ್ಕೊಂತಾರೆ, ಹೀಗೇನಿ ಸರ್. ಇರ್ಲಿ ನೋಡವಾ, ಒಂದು ಇಲ್ಲಿವರೆಗೂ ನಿನ್ನ ಬದುಕನ್ನ ಸುಮ್ಮನೆ ಕೂತು ನೀನೇ ಅವಲೋಕನ ಮಾಡ್ಕೋ. ಇಲ್ಲಿ ಒಂದು ಕ್ಷಣ ಒಳ್ಳೆಯವರು ಅನಿಸಿದವರು ಇನ್ನೊಂದು ಯಾವುದೋ ವಿಚಾರದಲ್ಲಿ ಕೆಟ್ಟವರು ಅನಿಸ್ತಾರೆ, ಇನ್ನೊಂದು ಯಾವುದೋ ವಿಚಾರದಲ್ಲಿ ಕೆಟ್ಟವರು ಅನಿಸ್ತವರು ಅದೇ ಇನ್ನೊಂದು ವಿಚಾರದಲ್ಲಿ ಒಳ್ಳೆಯವರು ಅನಿಸ್ತಾರೆ. ಈಗ ನಿಮ್ಮ ಅಮ್ಮನನ್ನ ಜನ್ಮ ಕೊಟ್ಟಿದ್ದಕ್ಕೆ ಪೂಜಿಸಬೇಕು, ಕಾಲಗೊದ್ದಿದ್ದಕ್ಕೆ ದ್ವೇಷಿಸಬೇಕು, ಇದರ ತಾಳೆ ಆಗ್ತಾ ಕೂತ್ಕೊಂಡ್ರೆ ಬದುಕು ಮುಗಿದು ಹೋಗ್ಬಿಡುತ್ತೆ. ಈಗ ನಾವು ಯಾರ್ಯಾರು ನೀನು ಬದುಕಲ್ಲಿ ಬಂದ್ರು, ನೀನು 10ನೇ ತರಗತಿಯಲ್ಲಿ ಒಂದು ಹುಡುಗನ ಪ್ರೀತಿ ವಿಚಾರಕ್ಕೆ ಬಿದ್ದ ಸಮಯದಲ್ಲಿ ಮಾವ ಅದನ್ನ ವಿರೋಧಿಸಿದ್ರು, ಅಜ್ಜಿ ಏನು ಕೇಳಲಿಲ್ಲ ತಟಸ್ಥರಾಗಿದ್ರು, ಅಮ್ಮ ಅದನ್ನ ವಿರೋಧಿಸಿದ್ರು. ಅಂದ್ರೆ ಅವತ್ತು ನಿನ್ನನ್ನು ವಿರೋಧಿಸಿದವ್ರನ್ನ ನಿನ್ನ ದೃಷ್ಟಿಯಲ್ಲಿ ಅದು ಇದೇನಪ್ಪ ನನ್ನ ಹಿಂಗ್ ವಿರೋಧಿಸ್ತಾರೆ ಅಂತ. ನಿಜವಾಗ್ಲೂ ನಾನು ಅದನ್ನ ಕೆಟ್ಟದ್ದು ಅಂತ ಅನ್ಕೊಂಡಿಲ್ಲ ಸರ್ ಇವತ್ತೇನು. ಅಲ್ಲ ನಾನು ಹೇಳ್ತಾರೆ ಬದುಕಿನ ವಿಚಾರ ಹೇಳ್ತಾ ನೀನೇನೋ ಮಾಡ್ದೆ ಅಂತ ಅಲ್ಲ. ಅಲ್ಲ ಸರ್, ಇವತ್ತು ನನ್ನ ಹಸ್ಬೆಂಡ್ ನನ್ ಬಗ್ಗೆ ನನ್ಗೊಂದು ಹೆಮ್ಮೆ ಏನು ಅಂದ್ರೆ, ನಿಮ್ಮ ಅಮ್ಮನ ಕೈಲಿ ನಮ್ಮ ಮಾವನ ಕೈಲಿ ನಿಮ್ಗೇನು ಮಾಡಕ್ ಆಗ್ಲಿಲ್ವಲ್ಲ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಇವತ್ತವರೆಗೂ ಒಂದ್ ಮಾತು ಅಂದಿಲ್ಲ ಸರ್ ಅವರು. ನಾನ್ ಮಾಡ್ದೆ ಯಾರು ಮಾಡ್ತಾರೆ ಬಿಡು, ನಾನಿರೋದ್ ಯಾಕೆ ಅವ್ರು ಮಾಡಕ್ಕ ಅಂತಾರೆ. ನಿಜವಾಗ್ಲೂ ಇವತ್ ನಾನ್ ಆರಿಸ್ಕೊಂಡಿರೋ ವ್ಯಕ್ತಿ ನೋಡಿ ಆಯ್ತು ನಿನ್ ಆ ವಿಚಾರ ಇರು, ಆದ್ರೆ ಇಲ್ಲಿ ಖುಷಿ ಪಡ್ತಾರೆ ಸರ್. ಮಾವನೇ ಆಗ್ಲಿ ಅಜ್ಜಿನೇ ಆಗ್ಲಿ ಖುಷಿ ಪಡ್ತಾರೆ. ಸಂತೋಷ. ನಿನಗೆ ಹಳ್ಳಿಯಲ್ಲಿ ಓದ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟು ನಂಬಿಕೆ ಇಟ್ಟು ಆಚೆ ಕಳಿಸಿದಾಗ ನೀನಲ್ಲಿ ಯಾವುದೋ ಪ್ರೀತಿ ವಿಚಾರದಲ್ಲಿ ಅಂದ್ರೆ ಬೆಂಗಳೂರಿಗೆ ನಿನ್ನನ್ನೇನು ಸುಮ್ಮನೆ ಕಳಿಸ್ಲಿಲ್ಲ. ನಿಜ ಸುಮ್ಮನೆ ಕಳಿಸ್ಲಿಲ್ಲ ಸರ್, ಅದ್ ನನ್ ಜೀವನದಲ್ಲಿ ಮಾಡಿದ್ರೆ ದೊಡ್ಡ ಕೇಳಿಸ್ಕೊ, ಮಾತಾಡ್ಬೇಡ, ತಾಳ್ಮೆಯಿಂದ ಕೇಳಿಸ್ಕೊ. ಇಲ್ಲಿವರೆಗೂ ಬಂದಿದೆ, ಒಳ್ಳೆ ಆಯ್ಕೆ ಮಾಡಿದ್ದೀಯೋ ಕೆಟ್ಟ ಆಯ್ಕೆ ಮಾಡಿದ್ದೀಯೋ, ಒಂದು ಸತಿ ಕಾಲಲ್ಲಿ ಒದಿಯುತ್ತೋ, ಇನ್ನೊಂದು ಸಾರಿ ಪ್ರೀತಿಸುತ್ತೋ, ವಾಟ್ ಎವರ್ ಇಟ್ ಇಸ್, ನೀನು ಅದನ್ನು ಅನುಭವಿಸ್ತೀಯ ಅಥವಾ ಅದು ಅನುಭವಿಸ್ತೀಯ ಅಂದ್ರೆ ಕೆಟ್ಟ ರೀತಿಯಲ್ಲಿ ಅಂತಲ್ಲ, ಅದು ನೀನು ಪಾಲಿಗೆ ನೀನು ಪಡ್ಕೊಂಡಿದೀಯ, ಅದನ್ನ ಅನುಭವಿಸ್ಲೇಬೇಕು. ಅಂದ್ರೆ ಇದು ನಾನು ಏನು ಹೇಳ್ತಾ ಇದ್ದೀನಿ, ಒಂದು ಹೆಣ್ಮಗಳಾಗಿ ಯಾಕೆ ನನ್ನನ್ನು ಬೆಂಗಳೂರಿಗೆ ಕಳಿಸಿದ್ರು, ಹಾಗೆ ಕಳಿಸಿ ಆದ್ಮೇಲೆ ನನ್ನ ತಾಯಿ ನನ್ನನ್ನು ನೋಡ್ಕೊಂಡ ರೀತಿ ಅಲ್ಲಿಗೆ ಎಜುಕೇಶನ್ನು ಬೋಡಿಸ್ಬಿಟ್ರು, ಅಲ್ಲಿಗೆ ಯಾವುದೋ ಮನೆ ಕೆಲ್ಸಕ್ಕೆ ಕಳಿಸಿದ್ರು, ಅಲ್ಲೂ ಯಾವುದೋ ವಿಚಾರದಲ್ಲಿ ತಾಯಿ ನನ್ನ ಅನುಮಾನ ಪಡ್ತಾ ಇದ್ರು, ತಂದೆ ವಿಚಾರ ಹೀಗಾಯ್ತು. ಅಂದ್ರೆ ಸಹಜವಾಗಿ ಒಬ್ಬ ಸ್ಟೂಡೆಂಟ್ ಆಗಿ ನನ್ನ ವಿದ್ಯಾರ್ಥಿ ಜೀವನವನ್ನು ಮುಕ್ತಾಯ ಮಾಡಿಕೊಳ್ಳಿಕ್ಕೆ ಅವರೇನು ನಿಲ್ಸು ಅಂತೇನು ಹೇಳಿರಲಿಲ್ಲ. ನನ್ನ ಎಡವಟ್ಟಿನಿಂದ ನಾನು ಎಲ್ಲರ ನಂಬಿಕೆ ಕಳ್ಕೊಂಡೆ. ಸರ್ ಒಂದ್ ಮಾತು ಹೇಳ್ತೀನಿ ನಾನು, ಇವತ್ ನನ್ ತಮ್ಮನ್ 10th ಆಗಿದೆ ಸರ್. ಇವತ್ತು ಕಾಲೇಜಿಗೆ ಸೇರ್ಸಿ ನಾನು 10 ವರ್ಷ 10ನೇ ಕ್ಲಾಸ್ ಮುಗಿಸಿ ನಾನು ಓದ್ತಿದ್ದೀನಿ. ಇನ್ಮೇಲೆ ನನ್ಗೆ ಓದ್ಸಕ್ ಆಗಲ್ಲ.
ನೀವು ನೀವ್ ಬೆಂಗಳೂರೆಲ್ಲ ಮಾಡ್ಸು ಅಂತ ಅಜ್ಜಿ ಹೇಳಿದ್ರೆ ನನ್ ಕೈಲಿ ಸಾಕಾಗಲ್ಲ, ಅವ್ನ ಹೋಟ್ಲಿಗೆ ಹಾಕ್ತೀನಿ ಕೆಲ್ಸಕ್ಕೆ ಅಂತಾರೆ ಸರ್. ಅವ್ರಿಗೆ ಏನು ಅಂದ್ರೆ ಅವ್ರು ಹೋಟ್ಲಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮಮ್ಮ, ಅವ್ರಿಗೆ ಮಾಡ್ಕೊಂಡ್ ತಿನ್ನಕ್ ಆಗಲ್ಲ. ಸುಮ್ನೆ ಯಾರಾದ್ರೂ ಇದ್ರೆ, ಇವಾಗ ಮಕ್ಳು ಯಾರಾದ್ರೂ ಇದ್ರೆ ಅವ್ರಿಗೆ 3 ಟೈಮ್ ಮಾಡಿಕ್ಬೇಕಾಗುತ್ತಲ್ಲ ಅನ್ನೋ ತರ ಅವ್ರು ವೇಟ್ ಮಾಡೋದು ಜಾಸ್ತಿ ಸರ್. ಈಗ ನನ್ ತಮ್ಮನೇ ಆಗ್ಲಿ ನಾನೇ ಆಗ್ಲಿ ಸರ್. ನಿನ್ ತಾಯಿ ಬಗ್ಗೆ ನಾನು ಮಾತಾಡ್ತಿಲ್ಲ, ಅಥವಾ ನಿಮ್ ತಮ್ಮನ ಬಗ್ಗೆನೂ ನಾನು ಮಾತಾಡ್ತಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಯಾಗಿ ಒಮ್ಮೆ ನಂಬಿಕೆಯನ್ನ ಕಳ್ಕೊಂಡ್ರೆ ಜೀವನ ಏನೇನ್ ಏರುಪೇರಾಗುತ್ತೆ ಅನ್ನೋದಕ್ಕೆ ನೀನು ಉದಾಹರಣೆ. ಹೌದು ಸರ್. ನೀನ್ ಸಡನ್ ಆಗಿ ತಮ್ಮನ ವಿಚಾರಕ್ಕೆ ಬಂದೆ, ಆಯ್ತು, ಅದಕ್ಕೂ ಏನೋ ದೇವ್ರು ಇಟ್ಟಿರ್ತಾನೆ. ನಿನ್ ತಾಯಿ ಓದಿಸ್ಲಿಲ್ಲ ಅಥವಾ ನೋಡ್ಕೊಳ್ಳಿಲ್ಲ, ಊಟ ಮಾಡಿ ಅಡಿಗೆ ಮಾಡಿಡ್ಲಿಲ್ಲ ಅನ್ನೋ ಮಾತ್ರಕ್ಕೆ ಆತ ಏನು ಹಸ್ಕೊಂಡಿರಲ್ಲ, ಅದಕ್ಕೆ ಹೇಗೆ ನಡೆಯುತ್ತೆ. ಆದ್ರೆ ನಿನ್ನ ಕಥೆಯನ್ನ ಕೇಳ್ತಿರೋ ಹೆಣ್ಣು ಮಕ್ಕಳಿಗೆ ಅಲ್ಲಿ ಏನ್ ಈಕೆ ಕಥೆಯಿಂದ ನಾವು ಕಲಿಬೇಕಾಗಿರೋದು ಏನು ಅಂತ ಯೋಚನೆ ಮಾಡಿದ್ರೆ, ಹಾಗೆ ನಂಬಿಕೆ ಇಟ್ಟು ನಿಮ್ಮನ್ನ ಮನೆಯಲ್ಲಿ ಬಿಟ್ಟು ಹೋದಾಗ, ಹೊರಗಡೆ ಕಳಿಸಿದಾಗ ಅದನ್ನು ಉಳಿಸಿಕೊಳ್ಳೋದು ಜೀವನದಲ್ಲಿ ಬಹಳ ಮುಖ್ಯ. ಯಾರಿಗ್ ಗೊತ್ತು, ನೀನ್ ಅಲ್ಲಿ ಚೆನ್ನಾಗಿ ಓದಿ ನೀನೇನೋ ಬೇರೆ ಇರ್ತಿದ್ದು ಏನೋ ಗೊತ್ತಿಲ್ಲ, ಹೌದಲ್ಲ? ಬೆಂಗಳೂರಿಗೆ ಬಂದಾಗ ನೀನು ಬದುಕು ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತು. ಬಟ್ ನೀನು ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಿನ್ನ ಬದುಕು ಇದಕ್ಕಿಂತ ಉತ್ಕೃಷ್ಟವಾಗಿರ್ತಿತ್ತು ಏನು. ಈಗ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಾವಾಗಲೂ ಬದುಕು ಇನ್ನೊಂಚೂರು ಉತ್ತಮವಾಗಿರೋದೇನೋ ಅನ್ನೋದು ಭರವಸೆ ಮನುಷ್ಯನಿಗೆ ಇದ್ದೇ ಇರುತ್ತಲ್ವಾ? ಹೌದು ಸರ್. ಅದೇ ತರ ಇಲ್ಲಿ ಎಜುಕೇಶನ್ ಕಡಿಮೆ ಆದ್ರೂ ಪರವಾಗಿಲ್ಲ, ಆದರೆ ಮನೆಯವರ ನಂಬಿಕೆಗಳನ್ನ ಕಳ್ಕೊಂಡಾಗ ಮನುಷ್ಯ ಎಲ್ಲೂ ಹೋದ್ರೂ ಕೂಡ ಏನೇ ಆಗಲವ, ಹೊರಗಡೆಯವ್ರ ಬೆಂಬಲ ನನಗೆ 1000 ಸಿಗ್ಬೋದು, ಆಟೋ ಡ್ರೈವರ್ ಬೆಂಬಲ ಸಿಗ್ಬೋದು, ಕೆಲಸ ಕೊಟ್ಟಿರೋರು ಬೆಂಬಲ ಸಿಗ್ಬೋದು, ಆದರೆ ಮನೆಯವರು ಬೆಂಬಲ ಅನ್ನೋದು ಇದೆಯಲ್ಲ, ಇದೊಂದು ಭಾವನಾತ್ಮಕವಾಗಿ ನಮ್ಮನ್ನ ತುಂಬಾ ಗಟ್ಟಿಗೊಳಿಸುತ್ತೆ. ಬಟ್ ಅವ್ರ ಬೆಂಬಲನೇ ಹೊರಟೋದಾಗ, ಅವರೇ ನಮ್ಮನ್ನು ಅನುಮಾನ ಪಡ್ಲಿಕ್ಕೆ ಶುರು ಮಾಡಿದಾಗ, ಹೊರಗಡೆ ಎಷ್ಟೇ ಬೆಂಬಲ ಇದ್ರು ಅದು ನಮ್ಮನ್ನ ಕಾಪಾಡೋದಿಲ್ಲ ತುಂಬಾ ಸರಿ. ಹಾಗೆ ಇವತ್ತು ನಿನ್ನ ಗಂಡನ ಜೊತೆ ಇದ್ದೀಯಾ, ಮಕ್ಕಳಿಗೆ ತಾಯಿ ಆಗಿದ್ದೀಯಾ, ಅತ್ತೆ ಮಾವ ಇವರು 1000 ಇರಲಿ, ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀಯ. ಯಾವಾಗಲೂ ಅಷ್ಟೇ, ಮದುವೆ ಆದಮೇಲೆ ಒಂದು ಸ್ವತಂತ್ರ ಜೀವನವನ್ನು ಮಾಡೋದು ಬಹಳ ಮುಖ್ಯ. ಈಗ ನಿನ್ನ ಅತ್ತೆ ಮಾವ, ನೀನು ನಿನ್ನ ಗಂಡ, ಇದೊಂದು ಸಂಸಾರ. ಆದರೆ ನಿನ್ನ ಅತ್ತೆಯ ತಮ್ಮ ಅಂತ ಬಂದಾಗ ಅದು ನಿಮಗೆ ಸಂಬಂಧ ಇರ್ಬೋದು, ಬಟ್ ಅದೊಂಚೂರು ಹೊರಗಡೆದು. ಅಲ್ಲಿ ಅವ್ರ ಕೈ ಕೆಳಗಡೆ ಇರೋದು, ಅಯ್ಯೋ ನಮ್ಮ ಅತ್ತೆಗೆ ಅವ್ರ ತಮ್ಮನ ಕಂಡ್ರೆ ಬಹಳ ಇಷ್ಟ ಅಂತ ಹೋಗಿ ಅಲ್ಲಿ ಬದುಕೋದು. ಆದರೆ ಇಲ್ಲ, ನೀವು ಸ್ವತಂತ್ರವಾಗಿ ಬದುಕಬೇಕು, ನಿಮ್ಮ ದುಡಿಮೆ ನೀವು ಮಾಡ್ಕೊಳ್ಬೇಕು, ನಿಮ್ಮ ತಿಂಗಳ ಆದಾಯ, ತಿಂಗಳ ಸಂಬಳದಲ್ಲಿ ಮನೆ ಖರ್ಚನ್ನು ನಿಭಾಯಿಸಬೇಕು. ಅಂದರೆ ನಿಮ್ಮದೇ ಆದ ಒಂದು ಸ್ವಂತ ಜೋಪಡಿ, ನಿಮ್ಮದೇ ಆದ ಸ್ವಂತ ಒಂದು ಮನೆ, ನಿಮ್ಮದೇ ಆದ ಸ್ವಂತ ದುಡಿಮೆ, ನಿಮ್ಮದೇ ಆದ ತಾಪತ್ರಗಳಿದ್ರೆ, ಅಂದರೆ ಮದುವೆ ಆದ ಕ್ಷಣದಿಂದಲೇ ನಾನು ಹೊರಗಡೆ ಶುರು ಮಾಡಿದ್ರೆ ಬಹುಶಃ ಇಲ್ಲಿ ಬೇರೆ ಕತೆ ಇರ್ತಿತ್ತು. ಬಟ್ ನೀವು ಅವರ ಆಶ್ರಯದಲ್ಲಿ ಹೋಗಿದ್ರಿ, ಹೌದಲ್ಲ? ಹೌದು. ಅಂದರೆ ಇವತ್ತು ನಿಮಗೆ ಸ್ವತಂತ್ರವಾಗಿದ್ದೀರಾ, ಸ್ವಂತ ಬೇರೆ ಮನೆ ಮಾಡ್ಕೊಂಡಿದ್ದೀರಾ. ಅಂದರೆ ಈ ಅನುಭವ ಮದುವೆ ಆದ ಕ್ಷಣದಿಂದಲೂ ಸಿಕ್ಕಿದ್ದಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೇಗ ಪಾಠ ಕಲಿತಾ ಇದ್ರಿ ಅಂತ. ಹೌದು. ಬಟ್ ಅವತ್ತು ಯಾವುದೋ ಏನೋ ನಿಮ್ಗೇನೋ ಒಂದು ಕಾರಣ ಇತ್ತೇನೋ, ನೀವು ಅವ್ರ ಜೊತೆ ಇದ್ರಿ, ಅವರು ನಿಮಗೆ ಸ್ವಾತಂತ್ರ್ಯ ಸಿಗಲಿ, ನಿಮಗೆ ಪ್ರೈವೇಸಿ ಸಿಗಲಿ ಅಂತ ಅವರು ಹೊರಗಡೆ. ಈಗ ಅವರಲ್ಲಿ ಕೆಟ್ಟದ್ದಿದೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲ ಸರ್, ಅವರು ಕೆಟ್ಟ ರೀತಿಯಿಂದ ಇದ್ ಮಾಡ್ಲಿಲ್ಲ, ನಮ್ಮ ಅತ್ತೆ ಅದನ್ನ ಮಿಸ್ಯೂಸ್ ಮಾಡೋ ತರ ಇದ್ ಮಾಡಿ. ನಿಮ್ಮ ಗಂಡ ಅಮ್ಮನ ಮೇಲೆ ಕೈ ಎತ್ತುವಷ್ಟು, ಈಗ ಅತ್ತೆ ನಿನ್ನ ವಿಚಾರವಾಗಿ ಅವಳು ದಿವಸ ಒಬ್ಬೊಬ್ಬನ ಜೊತೆ ಬರ್ತಾಳೆ, ಎಲ್ಲಿಗೆ ಹೋಗಿ ಬರ್ತಾಳೆ ಅಂದಾಗ, ಅವಳು ಹೋಗಿ ಒಬ್ಬೊಬ್ಬನ ಜೊತೆ ಹೋದಾಗಲೆಲ್ಲ ಅವಳು ಏನೋ ಕೆಟ್ಟ ರೀತಿಯಲ್ಲಿ ನಡ್ಕೊಂಡೆ ಬರ್ತಾಳೆ, ಏನು ಮಾಡ್ತೀಯ ನೀನು? ಈಗ ಹೆಂಡತಿಯ ಪರ ನಿಂತಿದ್ದು ತಪ್ಪಲ್ಲ, ಬಟ್ ಒಬ್ಬ ಮಗನಾಗಿ ತಾಯಿಯ ಬುದ್ಧಿ ಎಂಥದ್ದು ಅಂತ ಗೊತ್ತಾದಾಗ ನಾನು ಅದನ್ನ ಅಲ್ಲಿಗೆ ಬಿಡ್ಬೇಕು, ಹೌದಲ್ಲ ಸರ್? ಅಂದ್ರೆ ಫುಲ್ ಟ್ರಿಗರ್ ಮಾಡ್ಬಿಟ್ಟಿದ್ರು ಸರ್. ಅದನ್ನೇ ಹೇಳ್ತಾ ಇದ್ದೀನಿ. ಅದೇನು ತಾಯಿ ಆ ಟ್ರಿಗರ್ನೆಸ್ ಇದೆಯಲ್ಲ, ಅಥವಾ ಆ ಬುದ್ಧಿ ಇದೆಯಲ್ಲ, ಅವತ್ತೇ ಮೊದಲು ಅಲ್ಲ ಕೊನೆನೂ ಅಲ್ಲ, ಅದು ಈ ಹಿಂದೆನೂ ಇತ್ತು. ಅಂದ್ರೆ ಯಾವುದೇ ಆದ್ರೂ ಅಷ್ಟೇ, ಒಬ್ಬ ಹುಚ್ಚ ನಿನ್ ಮನೆ ಬಂದು ಹೆಂಗೆಂಗು ನಡ್ಕೊಳ್ತಿದ್ದಾನೆ ಅಂದ್ರೆ ಅವತ್ತು ಬೆಳಗ್ಗೆ ಮಾತ್ರ ಅವನಿಗೆ ಹಂಗಾಗಿದ್ದ, ಇಲ್ಲ ಅವನು ವರ್ಷಾನ್ಗಡ್ಲಿಂದ ಅವನು ಹಂಗೆ ಇದ್ದಾನೆ. ಅಯ್ಯೋ ಹುಚ್ಚ, ಅಂದ್ರೆ ನೆನ್ನೆ ಬಂದಾಗ ಚೆನ್ನಾಗಿತ್ತು, ಇವತ್ತು ಬಂದಾಗ ನನ್ನನ್ನು ಅವನು ಟ್ರಿಗರ್ ಮಾಡ್ಬಿಟ್ಟ ಸರ್, ಏನೋ ಅಪ್ಪ ಅಮ್ಮ ಅಂತ ಏನೋ ಬೈದ್ಬಿಟ್ಟ ಸರ್, ಅದಕ್ಕೆ ನಾನು ಹುಚ್ಚನ ಹೊಡೆದ್ಬಿಟ್ಟೆ. ಇದೇ ಹುಚ್ಚ ನೆನ್ನೆನೂ ಒಂದಿದ್ನಲ್ಲ, ಯಾಕೆ ಸುಮ್ಮನಿದ್ರಿ? ಅಂದ್ರೆ ಹುಚ್ಚನ ಬಾಯಿಂದ ಒಂದೊಂದ್ಸತಿ ಒಂದೊಂದು ಒಳ್ಳೇದು ಕೆಟ್ಟದ್ದು ಬರ್ಲಿ ಸರ್, ಆ ಹುಚ್ಚುತನ ಅಂತ ಗೊತ್ತಾದಾಗ ಆತನಿಂದ ಏನು ಬಂದ್ರು ನಾವು ಅದನ್ನ ನಿರ್ಲಕ್ಷ್ಯ ಮಾಡಬೇಕು. ಇದು ಎಲ್ಲೂ ಹೋದ್ರು ಅಷ್ಟೇನವಾ, ನೀನ್ ಕೆಲಸ ಮಾಡೋ ಜಾಗದಲ್ಲಿ ಇರಬಹುದು, ಅಥವಾ ನಿನ್ನ ಮನೆಯಲ್ಲೇ ಇರಬಹುದು, ಅಥವಾ ಸಮಾಜದಲ್ಲಿ ಇರಬಹುದು, ಒಬ್ಬರ ವ್ಯಕ್ತಿತ್ವ ಅಂತ ಗೊತ್ತಾಗುತ್ತಲ್ಲ,
ಮೂಲಭೂತವಾಗಿ ಒಬ್ಬರು ತೀರಾ ಕೆಟ್ಟವರಿದ್ದಾರೆ ಎಂದಾಗ ಅವರು ಆಗಾಗ ಒಳ್ಳೆತನವನ್ನ ನಾಟಕ ಮಾಡಬಹುದು, ಬಟ್ ಅವರ ಮೂಲ ತಳ ಕೆಟ್ಟದ್ದೇ ಇರುತ್ತೆ, ಹೌದಲ್ಲ? ನಿಜ ಸರ್, ನಿಮ್ಮ ಮಾತು ನಿಜ ಸರ್. ಹಾಗಾಗಿ ಮಾತ್ರ ಕಂಡು ಬಂದ ಒಳ್ಳೆತನವನ್ನೇ ನಾವು ನಂಬಿಕೊಂಡು ನಾಳೆಯಿಂದ ಅವ್ರನ್ನ ಒಳಗಡೆಗೆ ಬಿಟ್ಕೊಳ್ಳೋ ಅದು ನಮ್ದು. ಅಂದ್ರೆ ಹಾವು ಅಥವಾ ಒಂದು ಹುಚ್ಚು ನಾಯಿ ಒಂದು ದಿವಸ ಬಗುಳ್ದೆ ಯಾಕೋ ಸುಮ್ಮನಿದೆ ಏನು ಮಾತ್ರಕ್ಕೆ ಅದರ ಹುಚ್ಚುತನವನ್ನು ಅದು ಬಿಟ್ಟಿದೆ ಅಂತ ಅಲ್ಲ, ಹೌದಲ್ಲ? ಹಾಗಾಗಿ ಆಯಾ ವ್ಯಕ್ತಿಗಳ ಆಯಾ ಜೀವಗಳ ಸ್ವಭಾವ ಏನು, ಒಳ್ಳೆಯದು ಕೆಟ್ಟದ್ದು ದುಷ್ಟರು ಅಥವಾ ಇಂಥದ್ದೇನೋ ಒಂದು ಸ್ವಭಾವ ಇರುತ್ತೆ, ನಮಗದು ಗೊತ್ತಿರುತ್ತೆ. ಬಟ್ ನಾವು ಅವತ್ತೇ ಹೊಸ್ದು ಅನ್ನೋ ಥರ ನಾವು ಅವ್ರ ಮೇಲೆ ಜಗಳಕ್ಕೆ ಹೋಗೋದಿದೆಯಲ್ಲ, ಅವ್ರು ಹುಚ್ಚರಲ್ಲ, ನಾವು ಹುಚ್ಚರು. ಹಲೋ ಸರ್, ಹಾ ಕೇಳಿಸ್ತಾ ಇದೆ. ಮತ್ತ ಅದು ಹೆಂಗ್ ಆಗ್ಬಿಡ್ತಿತ್ತು ಅಂದ್ರೆ ಸರ್, ಒಂದಕ್ಕೆ 4 ಸೇರಿಸಿ ಎಲ್ಲರ ಹತ್ರ ಹೇಳ್ಕೊಬರುದು, ರಿಲೇಷನ್ ಅವ್ರ ಹತ್ರ ಎಲ್ಲ. ಏನ್ ಮಾಡೋದವ್ವ, ಇವತ್ತು ಈಗ ನನ್ನ ನಿಲ್ಸಿದ್ದಾರ, ನನ್ನ ಜುಟ್ಟಿರ್ದವ್ರದ್ದು ಆಚೆ ಕಳಿಸ್ಬಿಟ್ರು, ಹಂಗೆ ಹಿಂಗೆ ಅನ್ಕೊಂಡ್ ಎಲ್ಲ ಹೇಳ್ಕೊಬರೋರು. ಅದು ನಮ್ಮ ಯಜಮಾನ ಟ್ರಿಗರ್ ಆಗಿ ಹಂಗ್ ಮಾಡ್ಬಿಟ್ಟಿದ್ರು. ಆಯ್ತವ, ಆದ್ರೆ ಕೈ ಮಾಡುವಂತಕ್ಕೆ ಹೋಗಬಾರ್ದು ಯಾವತ್ತೇ ಆದ್ರೂ ಅಷ್ಟೇ. ಮಾಡಿರ್ಲಿಲ್ಲ ಸರ್. ಅಲ್ಲ, ಕೈ ಮಾಡೋದು ಅಂದ್ರೆ ಅದರ ಅರ್ಥ ಅವ್ರ ಮೇಲೆ ಒಡೆಯೋದು ಅಂತಲೇ ಅಲ್ಲ, ಒಡೆಯುವ ಭಾವನೆ ಹಂತಕ್ಕೆ ಹೋಗಿದ್ದು ಸಿ. ನಿಮ್ ಮನೆಗೆ ನೆಂಟರು ಬಂದಾಗ ಊಟ ಇಕ್ಕದ ತಟ್ಟೆ ಒಳಗೆ ಇಕ್ಕಿ ಅವ್ರು ಅದನ್ನ ಊಟ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಊಟಕ್ಕೆ ಕರೆಯುವ ಬುದ್ಧಿ ತೋರಿಸ್ದೆ ಅಂದ್ರೆ ಅದು ಊಟ ಇಕ್ಕದಂಗೆ. ಹೌದು, ಕೈ ಎತ್ತಿದ್ರೆ ಅದು ಒಡಿತೋ ಇಲ್ವೋ ಬೇಕಿಲ್ಲ, ಆ ಬುದ್ಧಿ ಬಂತು ಅಂತ ಅರ್ಥ. ಹೌದು, ಅದು ಇನ್ಯಾವುದಕ್ಕೂ ತಿರುಗುತ್ತೆ. ಅಂದ್ರೆ ಆ ಧರ್ಮ ಸೂಕ್ಷ್ಮ ಬೇರೆನೇ ಇದೆ. ಇಲ್ಲ ಸರ್ ಹೊಡಿಲಿಲ್ಲ, ಅರೆ. ಹಾಗಾಗಿ ಅವ್ರ ಬುದ್ಧಿ ಗೊತ್ತಾದಾಗ ನಾವು ಕಾಮ್ ಅಂಡ್ ಕೂಲ್ ಆಗಿ ಶಾಂತಿ ಸಮಾಧಾನದಿಂದ ಇರಬೇಕು. ಇಲ್ಲಿ 3.5 ವರ್ಷ ಆಯ್ತು ಸರ್, 1.5 ವರ್ಷ ನೋಡಿದ್ವಿ ನಾವುನು. ಇವಾಗ ನಮ್ಮ ಹಸ್ಬೆಂಡ್ ಹೇಳ್ತಾರೆ, ಅಯ್ಯೋ ಲತಾ ಬುದ್ಧಿ ಅಷ್ಟು ಅಂತ ಗೊತ್ತಿದ್ಮೇಲೆ ಯಾಕೆ ತಲೆ ಕೆಡ್ಸ್ಕೊಂಡು ಹುಚ್ಚಿ ಆಗ್ತೀಯ ನೀನು, ಬಿಟ್ಟಾಕ್ತ ಅಂತ ಅವ್ರು ಹೇಳ್ತಾರೆ. ಯಾವ ವಿಚಾರ ಆದ್ರೂ ಅಷ್ಟೇ. ನೀನು ಇಲ್ಲಿವರೆಗೂ ಅನೇಕ ತಪ್ಪದ ನಿರ್ಧಾರ ತಗೊಂಡಿದೀಯ, ಒಳ್ಳೆ ನಿರ್ಧಾರ ತಗೊಂಡಿದೀಯ, ಬಟ್ ಇಲ್ಲಿ ನನಗೆ ಬಹಳ ಅದ್ಭುತ ಅನ್ಸಿದ್ದು ಇಷ್ಟೆಲ್ಲ ಅಂದ್ರೆ ಕೆಟ್ಟ ತಾಯಿ ಇರಲ್ಲ ಅನ್ನೋದು ಕೆಲವೊಮ್ಮೆ ಸುಳ್ಳಾಗ್ಬಿಡುತ್ತೆ. ಹಾಗೆ ನಿನ್ನ ತಾಯಿ ನಿನ್ನ ನಡೆಸ್ಕೊಂಡ ರೀತಿ ಮತ್ತೆ ಜನರು ಅಥವಾ ಹೆತ್ತ ತಾಯಿನೇ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಆಗಾಗ ಸುಮ್ಮನೆ ತಪ್ಪಿಲ್ದೇನೆ ಮಾತಾಡಿದಾಗ ಅದೆಷ್ಟು ನೋವಾಗುತ್ತೆ, ಅದಕ್ಕೆ ಮನಸ್ಸೆಷ್ಟು ಘಾಸಿ ಆಗುತ್ತೆ, ಅದಕ್ಕೆ ಬೇರೆಲ್ಲೋ ಪ್ರೀತಿ ನನಗೆ ಸಿಗಬಹುದಾ ಅಂತ ಅನ್ಸೋದು ಸಹಜ. ಅದು ಹೌದಲ್ವಾ? ಅಂತ ಕೆಲವೊಮ್ಮೆ ಅದು ಕೈ ಹಿಡಿತೋ ಓಕೆ, ಬಟ್ ಹಂಗ ಸಡನ್ನಾಗ ಹೊಸಲು ದಾಟು ಹೋಗಿ ತಪ್ಪ ಆಯ್ಕೆ ಮಾಡ್ಬಿಟ್ರೆ ಅದೇ ಬಾಣ್ಲಿಯಿಂದ ಜಾರಿ ಬೆಂಕಿ ಬಿದ್ದಂಗ ಆಗ್ಬಿಡುತ್ತೆ. ನಿಜವಾಗ್ಲೂ ನಿಮ್ ಪ್ರೋಗ್ರಾಮ್ ನಾನು ಎಷ್ಟು ಕೇಳ್ತೀನಿ, ನಾನ್ ಏನಾದ್ರೂ ಒಂದ್ ತಪ್ಪು ಈ ಆಯ್ಕೆ ಅಂದ್ರೆ ಬೇರೆ ಯಾವ್ದಾದ್ರು ಆಯ್ಕೆ ಮಾಡಿದ್ರೆ ನನ್ ಜೀವನ ಹೆಂಗ್ ಇರ್ತಿತ್ತು ಇವತ್ತು ಅಂತ ನನಗ್ ನೆನೆಸ್ಕೊಂಡ್ರೆ ನನಗ್ ಮೈ ಜುಮ್ ಅನ್ನುತ್ತೆ ಅಲ್ವಾ? ಇರ್ಲಿ, ಭಗವಂತ ನೀನು ಅಂದ್ರೆ ಹುಟ್ಟಿನಿಂದಲೂ ನಿನ್ನ ತಪ್ಪಿಲ್ಲದೇನೆ ನೀನು ಒಂದಷ್ಟು ಶಿಕ್ಷೆಗೆ ಒಳಗಾಗಿದೆಯಾ, ಬಟ್ ಇಲ್ಲೆಲ್ಲ ಒಂದು ಕಡೆ ಅದನ್ನ ತಪ್ಪು ಅಂತ ಹೇಳಲ್ಲ, ಬಟ್ ಅಲ್ಲಿ ಆಗಿದ್ದಂಥ ಅವಮಾನ, ನೋವು, ವೇದನೆ ಇದೆಲ್ಲವನ್ನ ಮರಿಲಿಕ್ಕೆ ನೀನು ಒಂದೇ ಯಾವುದೋ ಒಂದು ನೆಮ್ಮದಿ ಮಾರ್ಗವನ್ನು ಹುಡುಕೊಂಡೆ. ಹಾಗಂತ ಇದು ಕೇಳಿದಾರು ಹೆಣ್ಮಕ್ಳಿಗೆ ಮನೇಲಿ ಏನೋ ಬೈದ್ರೆ ನೀವು ಯಾರಿಂದನೂ ಹೋಗಿ ಅಂತ ಅಲ್ಲ, ಬಟ್ ತೀರಾ ಕುತ್ತಿಗೆ ಇಸ್ಕೋ ಹಂತಕ್ಕೆ ಬಂದಾಗ ಬೇರೆ ಯಾರಿಂದೇ ಅಲ್ಲದೆ ಹೋದ್ರು ಮನೆ ಬಿಟ್ಟಾದ್ರೂ ಹೋಗೋ ನಿರ್ಧಾರ ಮಾಡಿಬಿಡ್ತಾರೆ. ಹೌದಲ್ಲ? ಬೇರೆ ಯಾರಿಂದಲೂ ಅಲ್ಲ, ಮನೆ ಬಿಟ್ಟು ಅಯ್ಯೋ ನನ್ಗೆ ಇಲ್ಲಿದ್ರೆ ಆಗಲ್ಲಪ್ಪ ಬದುಕೋಕೆ ಅನ್ನೋ ಮಟ್ಟಕ್ಕೆ ಹೋದಾಗ ಮನುಷ್ಯನಿಗೆ ಸಂಬಂಧಕ್ಕಿಂತ ಬದುಕೋದು ಮುಖ್ಯವಾಗುತ್ತೆ. ಕೆಲವೊಬ್ರು ಸಾಯ್ತಾರೆ, ಇನ್ನು ಕೆಲವೊಬ್ರು ಆ ಜಾಗವನ್ನೇ ಬಿಟ್ಟು ತೊಲಗುತ್ತಾರೆ. ಅಂಥದ್ರಲ್ಲಿ ನೀನು ಆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಈಗ ಮೇಲ್ನೋಟಕ್ಕೆ ಏನನ್ಸುತ್ತೆ, ಅಯ್ಯೋ ಈಕೆ ತಾಯಿ ಸಾಕಿದ ಮಾವ ಅಜ್ಜಿ ಎಲ್ಲರನ್ನ ಬಿಟ್ಟು ಮದುವೆ ಆಗ್ಬಿಟ್ಲಲ್ಲಪ್ಪ, ಇದು ಮೇಲ್ನೋಟಕ್ಕೆ ಕಾಣೋ ವಿಚಾರ. ಮೇಲ್ನೋಟಕ್ಕೆ ಅಧರ್ಮ ಅಂತಾನೆ ಕಾಣುತ್ತೆ, ಆದ್ರೆ ಅದರ ಹಿಂದಿನ ಉದ್ದೇಶ ಏನಾಗಿತ್ತು ಅನ್ನೋದು ನಾವು ನೋಡ್ಬೇಕು, ಹೌದಲ್ವಾ? ಹಾಗೆ ನಾನು ಯಾವಾಗ್ಲೂ ಹೇಳ್ತೀನಿ, ಈಗ ಮೇಷ್ಟ್ರು ವಿದ್ಯಾರ್ಥಿಗೆ ಕೋಲಲ್ಲಿ ಹೊಡಿತಾ ಇದ್ದಾರೆ ಎಂದಾಗ ಇದಕ್ಕಿದ್ದ ಹಾಗೆ ಆ ಹೊಡಿಯೋ ಜಾಗಕ್ಕೆ ಯಾರೋ ಬಂದ್ರೆ ಇದೇನು ಮೇಷ್ಟ್ರು ಹಿಂಗೆ ಹೊಡಿತಾರೆ ಅಂತ, ಬಟ್ ಆ ಮಗುವಿನ ಆ ವಿದ್ಯಾರ್ಥಿಯ ಉದ್ಧಾರಕ್ಕೆ ಹೊಡಿತಿದ್ದಾರೆ ಅನ್ನೋದು ಉದ್ದೇಶ.
ಅಂದರೆ ನಿಮ್ಮ ಉದ್ದೇಶ ಅವರೆಲ್ಲರಿಗೂ ತಲೆ ತಗ್ಗಿಸುವಂತೆ ಮಾಡಬೇಕು ಅನ್ನೋದೇನಾಗಿರಲಿಲ್ಲ. ನಿನಗೆ ಅವತ್ತು ಆ ಎಲ್ಲ ತಾಯಿಯ ವಿರೋಧ, ಅಂದರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು, ಮತ್ತು ಇವರು ಸರಿ ಹೋಗಲ್ಲ, ಮತ್ತು ಇವ್ರಿಗೆ ಒಳ್ಳೇದು ಹೇಳಿದ್ರು ನಾನು ದೊಡ್ಡವಳು ಅನ್ನೋ ಅಹಂಕಾರ ತಾಯಿಗಿತ್ತು. ಹೀಗೆ ನಾನಾ ವಿಚಾರದಲ್ಲಿ ನೀವು ನೊಂದಿದ್ರಿಂದ ಆ ನಿರ್ಧಾರ ತಗೊಂಡ್ರಿ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ಏನು ಅಂದ್ರೆ ಸರ್, ನಾನು ಕೆಲ್ಸಕ್ಕೆ ಹೋಗಿ ಸಂಬಳ ಕೊಡ್ತಾ ಇದ್ದೆ, ನಮ್ಮ ಅಮ್ಮನೂ ದುಡಿತಾ ಇದ್ರು. ₹1 ಖರ್ಚು ಇಟ್ಕೊಂತಿರ್ಲಿಲ್ಲ ಸರ್. ಊರಿಗೆ ಹೋದ್ರೆ ಖರ್ಚು, ಅದಕ್ ಖರ್ಚು, ಇದು ಖರ್ಚು ಅಂತ ಖರ್ಚು ಮಾಡ್ಬಿಡ್ತಿದ್ರು. ನನ್ ಮಗಳು ಏಜಿಗೆ ಬಂದಿದ್ದಾಳೆ, ನಾನು ಅವಳಿಗೆ ಮದ್ವೆ ಮಾಡ್ಬೇಕು, ಮದ್ವೆ ಮಾಡ್ಬೇಕು, ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡೋಣ, ಏನಾದ್ರು ಒಡವೆ ಮಾಡ್ಸೋಣ ಹತ್ರ ಅವ್ರಿಗೆ ಯಾವತ್ತೂ ಅನ್ಸ ಇಲ್ಲ. ನನ್ ಮಗಳು ಮದ್ವೆ ಮಾಡ್ಬೇಕು, ನಾನ್ ಸೇವಿಂಗ್ಸ್ ಮಾಡ್ಬೇಕು, ನನ್ ಮಗಳು ಮದ್ವೆ ಹೆಂಗ್ ಮಾಡ್ಲಿ ಅಂತ ಅವ್ರು ಬಾಯ್ ಬಿಟ್ಟು ಒಂದಿನ ಮಾತಾಡಿದವ್ರೆ ಅಲ್ಲ ಸರ್. ಅವ್ರಿಗೆ ಅದ್ ಮನ್ಸಲ್ಲೇ ಇರ್ಲಿಲ್ಲ. ನಮ್ಮ ಅಜ್ಜಿ ಏನಾದ್ರು ಹಿಂಗ್ ಖರ್ಚು ಮಾಡ್ತೀಯಲ್ಲವಾ, ಏನಾದ್ರು ಒಂಚೂರು ಇಟ್ಕೊಳ್ಳಿ ಅಂದ್ರೆ ನೀನ್ ಮಾಡು, ನಿನಗ್ ಬೇಕಾದ್ರೆ ಅನ್ನೋ ತರ ಅನ್ನೋರು. ಆಯ್ತವ, ಇಂಥ ತಾಯಂದಿರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನೀನು ಬುದ್ಧಿ ಕಲಿ. ನಿನ್ನ ತಾಯಿಯಿಂದ ಏನು ತಗೊಳ್ಬೇಕು, ಏನು ತಗೊಳ್ಬಾರ್ದು, ಅಂದರೆ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಮನುಷ್ಯರು ನಮ್ಮ ಕಣ್ಣು ಮುಂದೆ ಯಾರ್ಯಾರು ಇದ್ದಾರಲ್ಲವ, ಎಲ್ಲರೂ ಒಂದೊಂದು ರೀತಿಯಲ್ಲಿ ಉದಾಹರಣೆ. ಇವ್ರ ಥರ ಬದುಕಬಾರ್ದು ಮತ್ತು ಇವ್ರ ಥರ ಬದುಕಬೇಕು. ಈಗ ರಾವಣನೂ ಉದಾಹರಣೆನೇ, ಸೀತೆನೂ ಉದಾಹರಣೆನೇ, ರಾಮನೂ ಉದಾಹರಣೆ. ಈ ಹೇಗೆ ಬದುಕಬೇಕು ಅನ್ನೋದಕ್ಕೆ ರಾಮ ಉದಾಹರಣೆ ಆದರೆ, ಹೇಗೆ ಬದುಕಬಾರ್ದು ಅನ್ನೋದಕ್ಕೆ ರಾವಣ ಉದಾಹರಣೆ. ಹಾಗೆ ತಾಯಿ, ಮಾವ, ಅಜ್ಜಿ, ಗಂಡ, ಅತ್ತೆ ಎಲ್ಲರಿಂದಲೂ ಒಂದೊಂದು ಒಳ್ಳೆ ಗುಣವನ್ನು ಅಥವಾ ಒಂದೊಂದು ಗುಣವನ್ನು ತಗೊಳ್ಬೇಕು, ಬೇಡದೇ ಇರೋದನ್ನು ಬಿಡಬೇಕು. ಈಗ ನಿನಗೆ ತಾಯಿ ಇರ್ಬೋದು, ಆದರೆ ಆಕೆದು ಒಂದು ಜೀವ, ಆಕೆ ಕರ್ಮವನ್ನು ಆಕೆ ಕಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ನೀನು ಆ ತಾಯಿಗೆ ನೀನು ಮಗಳಾದ್ರೆ ನೀನೀಗ ತಾಯಿ ಸ್ಥಾನಕ್ಕೆ ಬಂದಿದ್ದೀಯ. ಹಾಗಾಗಿ ಸ್ವಲ್ಪ ಕೂಡಿಟ್ಕೊಂಡು ಗಂಡ, ನೀವು, ನಿಮ್ಮ ಮಕ್ಕಳು, ಅತ್ತೆ ಅಂದ್ರೆ ನಾನು ಹೇಳ್ತಲ್ಲ, ಮೂಕಳಾಗು, ಬಾಯಿ ಮುಚ್ಕೋ. ಯಾವುದಕ್ಕೆ ಬಾಯಿ ಬಿಡ್ಬೇಕು ಅದಕ್ಕೆ ಮಾತ್ರ ಬಿಡು. ಅದು ಬಿಟ್ರೆ ನೀನೇ ಹೇಳ್ತಿದ್ದಲ್ಲ, ಶತ್ರುಗಳನ್ನೂ ನಾನು ನಗನಗ್ತಾ ಮಾತ್ರ ನೀನು ಹಂಗೆ ಇರಬೇಕು. ಅದು ಬಿಟ್ಟು ಗಂಡ ಆಡೋರಿಗೆ ಒಂದು ಮಾತು ಬರ್ಬೋದು, ಹೋಗಬಹುದು. ಇಲ್ಲಿ ಹೆಣ್ಮಕ್ಳು ಕತೆ ಕೇಳಿದ್ದೀಯ. ನಿನಗೆ ಆಗ ನೋಡಿದ್ರೆ 3 ಹೊತ್ತು ಊಟ, ಇರೋಕು ಮನೆ, ಮಾಡೋ ಕೆಲಸ, ಗಂಡನಿಗೂ ಒಳ್ಳೆ ಸ್ಥಿತಿ, ಒಳ್ಳೆ ಕೆಲಸಕ್ಕೆ ಸಂಬಳ, ಏನೋ ಒಂದು ಮಟ್ಟಿಗೆ ದೇವರು ಇಟ್ಟಿದ್ದಾನೆ, ಹೌದಲ್ವಾ? ಅದನ್ನು ಉಳಿಸ್ಕೊಂಡು ಹೋಗು. ಹಳೇದ್ರ ಬಗ್ಗೆ ಮೆಲುಕಾಗ್ತಾ ನೋವು ಪಟ್ಕೊಂಡು ಬೇಡವ, ಅದು ಯಾವುದು ಅಲ್ಲ. ಅದು ಏನು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಒಯ್ತಾ ಇರುತ್ತೆ, ಅದು ಯಾವುದು ನಿಲ್ಲಲ್ಲ ಸರ್. ನಂದು ಫ್ರೆಂಡ್ಲಿ ಕ್ಯಾರೆಕ್ಟರ್ ಸರ್. ನಾನು ಎಲ್ರ ಹತ್ರನು ಫ್ರೆಂಡ್ಲಿಯಾಗೆ ಮಾತಾಡ್ತೀನಿ, ಮಗ್ನತ್ನ ಮಾತಾಡ್ತೀನಿ. ಊರಲ್ಲಿದ್ದಾಗ್ಲೂ ನನ್ ಬಗ್ಗೆ ಬ್ಯಾಡ್ ರೂಮರ್ಸ್ ಆಯ್ತು ಸರ್. ಅವನ ಹತ್ರ ಹಂಗ್ ಮಾತಾಡ್ತಾಳೆ, ಹಂಗ್ ಮಾತಾಡ್ತಾಳೆ ನಿಂತ್ಕೊಂಡು. ನನ್ ಕ್ಯಾರೆಕ್ಟರ್ ಇದ್ದಿದ್ದೆ ಹಂಗೆ ಸರ್. ನಾನು ಬೆಂಗಳೂರಲ್ಲಿ ನಾನು 6th ವರೆಗೂ ಓದಿದ್ರಿಂದ, ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರಿಂದ ಹುಡುಗಿ ಅನ್ನೋ ಭೇದ ಭಾವ ಇರ್ಲೇ ಇಲ್ಲ ನಮಗೆ. ಅದೇ ಇದ್ರಿಂದ ಒಂದ್ ಫ್ರೆಂಡ್ಲಿ ಕ್ಯಾರೆಕ್ಟರ್ ಇಂದಾನೆ ಬಂದಿದ್ರಿಂದ ಊರಲ್ಲೂ ಹಂಗೆ ಒಂಥರ ಕೆಟ್ಟದಾಗೆ ಒಂಥರ ಅಯ್ಯೋ ನೋಡ ಅವನ ಹತ್ರ ಹಂಗ್ ಮಾತಾಡ್ತಾಳೆ, ಅಷ್ಟ್ ಸಲಗೆಯಿಂದ ಮಾತಾಡ್ತಾಳೆ ಅನ್ನೋ ತರ. ಇವತ್ತು ನಾನು ಆಫೀಸ್ ಹೋದ್ರೆ ಪ್ರತಿಯೊಬ್ರು ಅಣ್ಣ 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 ಅಂತ ಮಾತಾಡ್ತೀನಿ. ನಾನು ಆಫೀಸ್ ಬಿಟ್ಟು 2 ವರ್ಷ ಆಗಿದ್ರು ಸರ್, ಇವತ್ತು ಫೋನ್ ಮಾಡಿ ಇದೆಯವ ಅಂತ ವರ್ಷಕ್ಕೆ ಬಂದ್ ರಾಖಿ ಕಟ್ಸ್ಕೊಂಡ್ ಹೋಗ್ತಾರೆ ಸರ್ ಅವರು, ವರ್ಷ ಬಂದು. ಆಯ್ತು. ಈ ವಿಚಾರದಲ್ಲಿ ಒಂದು ಅರ್ಥ ಮಾಡ್ಕೊ, ನಂದು ಫ್ರೆಂಡ್ಲಿ ಕ್ಯಾರೆಕ್ಟರ್ ಹೌದು. ನಿನ್ನ ತನವನ್ನ ನೀನು ಬಿಡಬೇಡ. ಆದರೆ ನಮ್ಮ ಪ್ರತಿ ವರ್ತನೆಗಳು, ನಮಗೊಂದು ಸಂಸಾರ ಇದೆ, ನಮ್ಮ ಮಕ್ಕಳಿದ್ದಾರೆ ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಹೇಗಿದೆಯೋ ಯಥಾವತ್ ನಾವು ಅದನ್ನು ಹರಿಬಿಡೋದಕ್ಕಿಂತ ಸಮಯ ಸಂದರ್ಭ ನೋಡ್ಕೊಳ್ಬೇಕು. ಇಲ್ಲ ಸರ್, ಅಂದ್ರೆ ಹೆಂಗೆ ಅಂದ್ರೆ ಮದ್ವೆ ಮುಂಚೆನೂ ಒಂದೇ ಕೆಲಸ ಮಾಡಿದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ನಿನ್ನ ಇಷ್ಟ, ನೀನ್ ಮಾತಾಡ್ತೀಯ. ಇಲ್ಲ ಸರ್, ಇದುವರೆಗೂ ನಿನಗೇನ್ ಇಷ್ಟ ಇಲ್ಲ ಅಂತ ನಿನ್ ಗಂಡನಿಗೆ ಗೊತ್ತಿರಬೇಕು. ಇದುವರೆಗೂ ಯಾವುದೇ ರೀತಿಯಾದ ಅಸಮಾಧಾನ ಇದುವರೆಗೂ ವ್ಯಕ್ತಪಡಿಸಿಲ್ಲ. 1000 ಜನ 1000 ಮಾತಾಡ್ಲಿ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ ನನಗೆ ಹೇಳ್ತಾರೆ ಸರ್. ಆಯ್ತವ, ಒಳ್ಳೇದಾಗಲಿ. ಆದಷ್ಟು ತಾಯಿ ಕಡೆನೂ ಆ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡು. ಇರೋವರೆಗೂ ಚೆನ್ನಾಗಿ ಮಾತಾಡಿಸು. ಯಾವುದ್ರ ಬಗ್ಗೆನೂ ದ್ವೇಷ ಇಟ್ಕೊಳ್ಬೇಡ. ಯಾವುದನ್ನು ನೀನು ದ್ವೇಷದಿಂದ ಒಳ್ಳೆ ಸರಿಗೆ ಅದರಿಂದ ಏನೂ ಸಾಧಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಮಕ್ಕಳಿಗೆ, ಗಂಡನಿಗೆ, ಸಂಸಾರಕ್ಕೆ ಸಮಯ ಕೊಡು. ಸ್ವಲ್ಪ ಸಮಾಧಾನವಾಗಿ ಎಲ್ಲವನ್ನ ಗಮನಿಸು. ಯಾರೂ ಕೆಟ್ಟೋಗಲ್ಲ. ನೀನನ್ಸುತ್ತೆ ನೀನು ಅದನ್ನು ಮಾಡು. ಗಂಡನ ಜೊತೆ ಬಹಳ ಅನ್ಯೋನ್ಯವಾಗಿ ಸಂಸಾರವನ್ನು ನಡೆಸಿಕೊಂಡು ಹೋಗು. ಹಳೆಯದನ್ನೆಲ್ಲ ಮರೆತು ಒಂದು ಹೊಸ ಮಕ್ಕಳಿಗೆ
ನೀನು ನಿನ್ನ ಗಂಡನೇ ಹೀರೋಗಳಾಗಬೇಕು, ಹೊರಗಡೆ ಹೀರೋಗಳನ್ನ ಹುಡುಕಬಾರ್ದು. ಆ ಮಟ್ಟಿಗೆ ನೀವು ಮಕ್ಕಳಿಗೆ ಬಾಲ್ಯದಿಂದಲೇ ಸಂಸ್ಕಾರ ಕೊಡ್ತಾ, ಬಾಲ್ಯದಿಂದಲೇ ಅವರಿಗೆ ಯಾರ ಬಗ್ಗೆನೂ ಅವ್ರ ತಲೆಗೆ ವಿಷ ಬಿತ್ತಬೇಡಿ. ನಿಮ್ಮ ಬೇಡ, ಯಾವುದು ಬೇಡ. ನಿಮಗೆ ಬದುಕಿರೋವರೆಗೂ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರೋವರೆಗೂ ಏನೇನು ಒಳ್ಳೆಯದು ಕೊಡ್ಲಿಕ್ಕೆ ಸಾಧ್ಯ ಅದನ್ನು ಮಾತ್ರ ಕೊಡಬೇಕು. ನೀವು ಮಕ್ಕಳಿಗೆ ಹಾಲು ಕುಡಿಸೋದಾದ್ರೆ ಅದು ದೇಹವನ್ನ ಗಟ್ಟಿಗೊಳಿಸುತ್ತೆ, ಆದ್ರೆ ನೀವು ಅವ್ರಿಗೆ ಹೇಳ್ಕೊಡೋ ಮಾತು ಅವ್ರ ಮನಸ್ಸನ್ನು ಗಟ್ಟಿ ಮಾಡುತ್ತೆ. ಹಾಗಾಗಿ ಒಳ್ಳೇದಾಗ್ಲಿ, ಶುಭವಾಗ್ಲವ್ವ. ಸ್ನೇಹಿತರೆ, ಈಕೆ ಅನೇಕ ವಿಚಾರಗಳನ್ನ ಹಂಚಿಕೊಂಡಾಗ ಅಲ್ಲೊಂದು ಮಾತು ಬರುತ್ತೆ. ಅಂದ್ರೆ ಆಕೆಯನ್ನು ತನ್ನ ತಂದೆ ನನ್ನ ಖಾಸಗಿ ಅಂಗಗಳನ್ನು ಮುಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆ ಹೆಣ್ಮಗಳು ಅದೆಷ್ಟು, ಬಹುಶಃ ಆಕೆ ಅದು ಗೊತ್ತಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವತ್ತು ಅವ್ರ ತಾಯಿ ಅದನ್ನ ಗಮನಿಸಿ ಆಕೆಯನ್ನ ಅಜ್ಜಿ ಮನೆಗೆ ಕಳಿಸಿದ್ರು. ಅಂದ್ರೆ ತಾಯಿ ಎಂತ ಒಳ್ಳೆ ಕೆಲಸ ಮಾಡಿದ್ರಲ್ಲ, ಎಂತ ಸಮಯವನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮಗಳಿಗೆ ಇಲ್ಲಿದ್ರೆ ತೊಂದರೆ ಆಗುತ್ತೆ, ಅಜ್ಜಿ ಮನೆಗೆ ಅಂದರೆ ತಾಯಿ ಮನೆಗೆ ಕಳಿಸೋಣ ಅಂತ ಕಳಿಸಿದ್ರು. ಆ ತಂದೆಯಿಂದ ಈ ಮಗಳನ್ನು ರಕ್ಷಿಸಿದ್ರು. ಆವಾಗ ಎಷ್ಟು ದೊಡ್ಡ ಮಾದರಿ ಆದರು ಆ ತಾಯಿ. ಬಟ್ ಅದೇ ತಾಯಿ ಮುಂದೆ ಇದೇ ಮಗಳನ್ನು ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ನೋಡಿ, ಒಂದು ಸಮಯದಲ್ಲಿ ಮಗಳಿಗೆ ಮುಂದಾಗಬಹುದಾದ ಅನಾಹುತವನ್ನು ಊಹಿಸಿ ಆ ಸಮಯ ಪ್ರಜ್ಞೆಯನ್ನು ಮೆರೆದು ಮಗಳನ್ನು ತಾಯಿ ಮನೆಗೆ ಕಳಿಸೋದ್ರು. ಅಲ್ಲಿ ಒಳ್ಳೆಯವಳಾಗಿ ಕಂಡ ತಾಯಿ ಮುಂದೆ ಇದೇ ಮಗಳನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಅಂದರೆ ಆ ತಾಯಿ ಒಂದು ಮಾತು ಹೇಳ್ತಾರೆ, ನಿಮ್ಮ ಅಪ್ಪನ ಹತ್ರ ಬಿಟ್ಟಿದ್ರೆ ನಿಂಗೆ ಇಷ್ಟೊತ್ತಿಗೆ 2 ಮಕ್ಕಳಾಗವು, ನಾನೇ ಅದನ್ನು ಬಾಣಿದಾನ ಮಾಡಬೇಕಿತ್ತು ಅಂತ. ಅಂದರೆ ಅಲ್ಲಿ ಸಾಕ್ಷಾತ್ ತಾಯಿಯಂತೆ ಮಗುವನ್ನು ಕಾಪಾಡುವ ತಾಯಿಯಂತೆ ಈಕೆಯನ್ನು ಕಾಪಾಡಿದ ತಾಯಿ ಇಲ್ಲಿ ಬಂದು ರಾಕ್ಷಸರ ರೀತಿ ಯಾಕೆ ವರ್ತಿಸಿದ್ಲು ನೋಡಿ. ಇಲ್ಲಿ ನಾವೊಂದು ಪಾಠ ಕಲಿಬೇಕು. ಎಲ್ಲವೂ ಬದಲಾವಣೆಗೊಳಪಟ್ಟಿದೆ. ಅಲ್ಲಿ ಒಳ್ಳೆಯವರಾಗಿ ಕಂಡ ಒಬ್ಬ ವ್ಯಕ್ತಿ ಇನ್ನೊಂದು ಸ್ವಲ್ಪ ಸಮಯದ ಮೇಲೆ ಕೆಟ್ಟವರಾಗಿ ಕಾಣ್ತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಹೇಗೆ ನಾವು ಅದನ್ನು ವಿಂಗಡಿಸೋದು ಇಲ್ಲ. ಯಾವುದನ್ನೂ ನೀವು ಓಹೋ ಇವರು ಭಾಳ ಒಳ್ಳೆಯವರು ಅಂದುಕೊಂಡು ಅವ್ರ ಜೊತೆ ಮಾತಾಡಿ ಮಲಗಿ ಬೆಳಗ್ಗೆ ಎದ್ದು ಯಾವುದೋ ಒಂದು ವಿಚಾರದಲ್ಲಿ ನಿನ್ನೆ ರಾತ್ರಿ ಒಳ್ಳೆ ಥರ ಮಾತಾಡಿದವರೇ ಇವತ್ತು ನನಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ. ಎಲ್ಲರೂ ಅವರವರವರವ್ರ ಕರ್ಮಕ್ಕೆ ಅಧೀನರಾಗಿದ್ದಾರೆ. ಅವರವ್ರ ಪಾಲಿನದ್ದನ್ನು ಅವ್ರು ನಿರ್ವಹಿಸಬೇಕು ಅಂದರೆ ಯಾರೋ ಅವ್ರಿಗೆ ಶತ್ರುಗಳಾಗ್ತಾರೆ, ಯಾರೋ ಅವ್ರಿಗೆ ಮಿತ್ರರಾಗ್ತಾರೆ. ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲ, ಪ್ರತಿಯೊಬ್ಬರೂ ಕೂಡ ಎವ್ರಿ ಒನ್ ಈಸ್ ಎ ವಿಲನ್ ಇನ್ ಸಮ್ ಒನ್ ಸ್ಟೋರಿ. ಎಲ್ಲರೂ ಇನ್ಯಾರ್ದೋ ಜೀವನದಲ್ಲಿ ವಿಲನ್, ಇನ್ಯಾರ್ದೋ ಜೀವನದಲ್ಲಿ ಹೀರೋ. ಇದಿದ್ದೇ ಇದೆ. ಸೊ ಯಾವುದನ್ನು ಅಳಿಯೋಕೆ ಹೋಗಬೇಡಿ, ಒಳ್ಳೆಯದಾಗಲ್ಲವ. ಅನೇಕ ವಿಚಾರಗಳನ್ನು ನೀನು ತಪ್ಪು ಮಾಡಿದರೂ ಕೂಡ ಇವತ್ತು ನೀನು ಅದನ್ನು ನೋಡ್ತಾ ಇರೋ ರೀತಿ, ತಿದ್ದುಕೊಳ್ತಾ ಇರೋ ರೀತಿ ಪ್ರಶಂಸನೀಯ. ಶುಭವಾಗಲಿ.